ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡ ಆಯ್ಕೆ ಅಸಿಂಧು ಎಂದ ಹೈಕೋರ್ಟ್. ಆದೇಶಕ್ಕೆ ತಡೆ ನೀಡಿದ ನ್ಯಾಯಾಲಯ ಅಸಿಂಧು ಮಾಡಿರೋದು ನೋವು ತಂದಿದೆ ಎಂದ ನಂಜೇಗೌಡ. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದಲ್ಲಿ ಒಂದೇ ದಿನ ರೈತರ ಮೇಲೆ ಕರಡಿ ದಾಳಿ. 3 ಗ್ರಾಮಗಳಲ್ಲಿ ರೈತರ ಮೇಲೆ ದಾಳಿ ನಡೆಸಿದ ಕರಡಿ ಆತಂಕದಲ್ಲಿ ತೋಟಗಳಿಗೆ ಹೋಗಲು ಭಯಭೀತರಾಗಿರೋ ರೈತರು. ಮಕ್ಕಳ ಜಗಳದಲ್ಲಿ ಮೂಗು ತೂರಿಸಿದ ಪೋಷಕರು ಪೊಲೀಸ್ ಠಾಣೆಗೆ. ಕ್ಷುಲ್ಲಕ ವಿಚಾರಕ್ಕೆ ನಡೆದ ಮಕ್ಕಳ ಜಗಳದಲ್ಲಿ ಹಿರಿಯರು ಭಾಗಿ, ಕೆಲವರು ಆಸ್ಪತ್ರೆಗೆ, ಇನ್ನು ಹಲವರು ಪೊಲೀಸ್ ಠಾಣೆಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಆರಂಭವಾಯಿತು ಮಾನವ ವನ್ಯಜೀವಿ ಸಂಘರ್ಷ. ತೋಟಕ್ಕೆ ಹೋಗಿದ್ದ ರೈತರ ಮೇಲೆ ಕರಡಿ ದಾಳಿಯಲ್ಲಿ ಗಾಯಗೊಂಡ ರೈತನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ವಾರ್ತೆಗಳ ವಿವರ. ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಆಯ್ಕೆ ಅಸಿಂಧುಗೊಳಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಹೊಸದಾಗಿ ಮರುಮತ ಎಣಿಕೆ ನಡೆಸಲು ಹೈಕೋರ್ಟ್ ಸೂಚನೆ ನೀಡಿದೆ. ಮರುಮತ ಎಣಿಕೆ ನಂತರ ಹೊಸದಾಗಿ ಫಲಿತಾಂಶ ಘೋಷಿಸಲು ನ್ಯಾಯಾಧೀಶ ಆರ್ ದೇವದಾಸ್ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಆಯ್ಕೆ ಅಸಿಂಧುಗೊಳಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಹೊಸದಾಗಿ ಮರುಮತ ಎಣಿಕೆ ನಡೆಸಲು ಹೈಕೋರ್ಟ್ ಸೂಚನೆ ನೀಡಿದೆ. ಮರುಮತ ಎಣಿಕೆ ನಂತರ ಹೊಸದಾಗಿ ಫಲಿತಾಂಶ ಘೋಷಿಸಲು ಆರ್ ದೇವದಾಸ್ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ. 4 ವಾರಗಳಲ್ಲಿ ಹೈಕೋರ್ಟ್ ಮರುಮತ ಎಣಿಕೆ ನಡೆಸಲು ಆದೇಶ ನೀಡಿದ್ದು, ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡ ಆಯ್ಕೆಯ ಅಸಿಂಧುಗೊಳಿಸಿ ಆದೇಶ ಹೊರಡಿಸಿತು. ಜಿಲ್ಲಾ ಚುನಾವಣಾಧಿಕಾರಿ ಮತ ಎಣಿಕೆ ವಿಡಿಯೋ ಸಲ್ಲಿಸಿಲ್ಲ. ಹಾಗಾಗಿ ಜಿಲ್ಲಾ ಚುನಾವಣಾಧಿಕಾರಿ ವಿರುದ್ಧವೂ ಕ್ರಮಕ್ಕೆ ಹೈಕೋರ್ಟ್ ಸೂಚನೆ ನೀಡಿತು. ಶಾಸಕ ಕೆವೈ ನಂಜೇಗೌಡ ಆಯ್ಕೆ ಅಸಿಂಧುಗೊಳಿಸಿ ಹೈಕೋರ್ಟ್ ಆದೇಶಿಸಿದ್ದು, 4 ವಾರಗಳಲ್ಲಿ ಹೈಕೋರ್ಟ್ ಮರುಮತ ಎಣಿಕೆ ನಡೆಸಲು ಆದೇಶ ನೀಡಿತು. ಶಾಸಕ ಕೆವೈ ನಂಜೇಗೌಡ ಪರ ಹಿರಿಯ ವಕೀಲೆ ನಳಿನಾ ಮಾಯಾಗೌಡ ಹೈಕೋರ್ಟ್ಗೆ ಮನವಿ ಮಾಡಿದ್ದು, ಹೈಕೋರ್ಟ್ ತೀರ್ಪಿಗೆ ಮಧ್ಯಂತರ ತಡೆ ನೀಡುವಂತೆ ಮನವಿ ಮಾಡಿದರು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವವರೆಗೆ ತಡೆ ನೀಡಿ 30 ದಿನಗಳವರೆಗೆ ತಡೆ ನೀಡಲು ಕೆವೈ ನಂಜೇಗೌಡರ ಪರ ವಕೀಲರು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು. ಮನವಿಗೆ ಎಸ್ ಅಂದಿರುವ ಹೈಕೋರ್ಟ್ ನಂಜೇಗೌಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು 4 ವಾರಗಳ ಕಾಲಾವಕಾಶ ನೀಡಿ ಮಧ್ಯಂತರ ಆದೇಶ ನೀಡಿದೆ. ಇನ್ನು ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವರ ಆಯ್ಕೆ ಅಸಿಂಧು ಎಂದು ರಾಜ್ಯ ಹೈಕೋರ್ಟ್ ಆದೇಶ ನೀಡಿದ್ದು, ಈ ಕುರಿತು ಶಾಸಕ ನಂಜೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಲೂರಿನಲ್ಲಿ ಮಾತನಾಡಿದ ಅವರು, ಹೈಕೋರ್ಟ್ನಲ್ಲಿ ಪ್ರಕರಣ ಇತ್ತು. ಹೈಕೋರ್ಟ್ ಆದೇಶ ಅಚ್ಚರಿ ತಂದಿದೆ. ಎದುರಾಳಿ ಅಭ್ಯರ್ಥಿ ಮರು ಎಣಿಕೆ ಬೇಕೆಂದು ಕೋರ್ಟ್ ಮೊರೆ ಹೋಗಿದ್ದರು. ನಾನೀಗ ಹಿರಿಯ ವಕೀಲರೊಂದಿಗೆ ಮಾತನಾಡುತ್ತೇನೆ. ಕೇವಲ ಮರು ಎಣಿಕೆಗೆ ಆದೇಶವಾಗಿದ್ದರೆ ನಾನು ಸ್ವಾಗತಿಸುತ್ತಿದ್ದೆ. ಮರು ಎಣಿಕೆಗೆ ಆದರೆ ನನಗೆ ಗೆಲ್ಲುವ ವಿಶ್ವಾಸ ಇದೆ ಎಂದು ತಿಳಿಸಿದರು. ಆದರೆ ಕೋರ್ಟ್ ಚುನಾವಣೆಯನ್ನು ಅಸಿಂಧು ಮಾಡಿ ಮರು ಎಣಿಕೆ ಆದೇಶ ಕೊಟ್ಟಿದ್ದು ಶಾಕ್ ನೀಡಿದೆ. 30 ದಿನಗಳ ತಡೆಯಾಜ್ಞೆ ಕಾಲಾವಕಾಶ ನೀಡಿದ್ದಾರೆ. ನನಗೆ ಬೇಸರಾದ ವಿಚಾರವೆಂದರೆ ಚುನಾವಣೆ ಅಸಿಂಧು ಮಾಡಿ ಮರು ಎಣಿಕೆಗೆ ಆದೇಶ ನೀಡಿದ್ದು. ಈ ಕುರಿತು ಹಿರಿಯ ವಕೀಲರೊಂದಿಗೆ ಚರ್ಚಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುತ್ತೇನೆ. ನಾನು ಈ ಆದೇಶ ನಿರೀಕ್ಷಿಸಿರಲಿಲ್ಲ. ಮರು ಎಣಿಕೆ ಬೇಕಾದ್ರೆ ಆಗ್ಲಿ ಎಂದು ಈ ಹಿಂದೆಯೂ ನಾನು ಹೇಳಿದ್ದೆ. ಕೇವಲ ಮರು ಎಣಿಕೆ ಆಗಿದ್ರೆ ನಾನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಗೆ ಹೋಗುತ್ತಿರಲಿಲ್ಲ ಎಂದರು. ಇಂದಿನ ತೀರ್ಪು ನನಗೆ ಸಮಾಧಾನವಿಲ್ಲ. ನಾನು ಸುಪ್ರೀಂಗೆ ಹೋಗುತ್ತೇನೆ. ನನಗೆ ಇನ್ನೂ ಕೋರ್ಟ್ ಆದೇಶದ ಪ್ರತಿ ಬಂದಿಲ್ಲ. ಕೌಂಟಿಂಗ್ ಮೇಲೆ ನನಗೆ ಅನುಮಾನ ಇಲ್ಲ. ನಾನು ವಿಜಯನಾಗಿದ್ದೇನೆ ಎಂದು ಅವರೇ ಪ್ರಕಟ ಮಾಡಿದ್ದಾರೆ. ಈ ಆದೇಶದಿಂದ ನನಗೆ ತುಂಬಾ ಬೇಸರವಾಗಿದೆ. ಮರು ಎಣಿಕೆ ಆದರೆ ಮತ್ತೆ ನಾನೇ ಗೆಲ್ಲುತ್ತೇನೆ. ನನಗೂ ಎಣಿಕೆಗೂ ಸಂಬಂಧ ಇಲ್ಲ. ಮತ ಎಣಿಕೆ ದಿನದಂದು ಸ್ಥಳದಲ್ಲಿ ನಾನು ಇರಲಿಲ್ಲ ಎಂದು ಹೇಳಿದರು. ನಾನು ರೀಕೌಂಟಿಂಗ್ ಆಗಬೇಕು ಅಂತ ಅವರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಸಭೆಗಳಲ್ಲೂ ಕೂಡ ನಾನು ಹೇಳಿದ್ದೀನಿ. ನಾನು ಪಬ್ಲಿಕ್ ಸಭೆಗಳಲ್ಲೂ ಕೂಡ ಹೇಳಿದ್ದೀನಿ. ರೀಕೌಂಟಿಂಗ್ ಅಂತ ಏನು ಹೋಗಿದ್ದಾರೆ
ಆ ರೀಕೌಂಟಿಂಗ್ ಏನಾದರೂ ಕೋರ್ಟಲ್ಲಿ ಆದೇಶ ಆದರೆ ನಾನು ರೀಕೌಂಟಿಂಗ್ ಮೇಲೆ ಚಾಲೆಂಜ್ ಮಾಡಲ್ಲ, ಅಪೀಲ್ ಹೋಗಲ್ಲ. ನಾನು ರೀಕೌಂಟಿಂಗ್ ಅಂತ ಆದರೆ ನಾನು ಸ್ವಾಗತ ಮಾಡ್ತೇನೆ, ರೀಕೌಂಟಿಂಗ್ ಆಗಬೇಕು ಅಂತ ಕೂಡ ಹೇಳಿದ್ದೆ. ಆದರೆ ಇವತ್ತಿನ ಕೋರ್ಟಿನ ಆದೇಶ ಚುನಾವಣೆಯ ಪ್ರಕ್ರಿಯೆಯನ್ನು ಶಾಸಕರನ್ನ ಅಸಿಂಧುಗೊಳಿಸಿ ಕೌಂಟಿಂಗ್ ಮಾಡಿ ಅಂತ ಆಗಿದೆ, ರೀಕೌಂಟಿಂಗ್ ಮಾಡಿ ಅಂತ ಆಗಿದೆ. ಅದರಿಂದ ತುಂಬಾ ಬೇಜಾರು ಕೂಡ ಆಗಿದೆ. ಆದರೆ ನಾನು ಒಂದು ಮಾತು ನನ್ನ ತಾಲೂಕಿನ ಜನತೆಗೆ, ನನ್ನ ಅಭಿಮಾನಿಗಳಿಗೆ ತಿಳಿಸೋದೇನೆಂದ್ರೆ, ಯಾರೂ ಗಾಬರಿ ಆಗಬೇಡ್ರಿ. ಈ ಆದೇಶ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೇವೆ. 30 ದಿವಸ ಈ ಆದೇಶ ಸ್ಟ್ರೈಕ್ ಕೂಡ ಕೊಟ್ಟಿದ್ದಾರೆ. ನಾನು ಅವಾಗಲೇ ನೋಡಿದೆ, ಒಬ್ಬ ಮಾಜಿ ಶಾಸಕ ಮಂಜುನಾಥ್ ಕೂಡ ಖುಷಿ ಆಗ್ಬಿಟ್ಟಾನ. ಅವಾಗಲೇ ಏನು ಶಾಸಕರಿಲ್ಲ, ಮಾಲೂರು ತಾಲೂಕು ತಬ್ಲಿ ಆಗ್ಬಿಟ್ಟಿದೆ ಶಾಸಕರು ಅಂತ. ಅದನ್ನ ಹೇಳ್ತೇನೆ ಒಂದು ಮಾತು, ಇಲ್ಲಿ ಶಾಸಕರಿಲ್ಲದೆ ತಬ್ಲಿ ಆಗಿಲ್ಲ. ಕೋರ್ಟ್ ಕೂಡ ಈ ಆದೇಶಕ್ಕೆ 30 ದಿನ ಸ್ಟ್ರೈಕ್ ಕೊಟ್ಟಿದ್ದಾರೆ. 30 ದಿನ ಒಳಗಡೆ ನಾನೇನಾದರೂ ಈ ಆದೇಶ ಸ್ಟ್ರೈಕ್ ಕೊಡದೇ ಇದ್ರೆ ತಾಲೂಕು ತಬ್ಲಿ ಆಗ್ತದೆ. ಆದರೆ ಕೋರ್ಟ್ ಇವತ್ತು 30 ದಿನ ಆದೇಶ ಶಾಸಕರಾಗಿ ಮುಂದುವರಿಯಬಹುದು, ಅಪೀಲ್ ಹೋಗೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೌಂಟಿಂಗ್ ಅಂತಿಮವಾದ ನಂತರ ನಾನು ಮತ ಎಣಿಕೆ ಕೇಂದ್ರದ ಒಳಗೆ ಹೋಗಿದ್ದೇನೆ. ಯಾವ ರೀತಿ ಮಾಡಬೇಕು ಎಂಬುದು ಅವರಿಗೆ ಬಿಟ್ಟಿದ್ದು, ಅದರ ಬಗ್ಗೆ ನಾನು ಮಾತನಾಡಲ್ಲ ಎಂದು ಮಾಲೂರು ಶಾಸಕ ನಂಜೇಗೌಡ ಹೊಸಕೋಟೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಕೆವೈ ನಂಜೇಗೌಡ ನಿರ್ಧಾರ ಮಾಡಿದ್ದು, ಶಾಸಕರ ಆಯ್ಕೆ ಅಸಿಂಧು ಆದೇಶಕ್ಕೆ ಈಗಾಗಲೇ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ರೀಕೌಂಟಿಂಗ್ ಆದೇಶದ ವಿರುದ್ಧ ಮೇಲ್ಮನವಿ ಹೋಗದಿರಲು ಈ ಹಿಂದೆ ನಿರ್ಧಾರ ಮಾಡಿದ್ದೆ. ಇದೀಗ ಶಾಸಕರ ಆಯ್ಕೆಯೇ ಅಸಿಂಧು ಎಂಬ ತೀರ್ಪು ಹಿನ್ನೆಲೆ ಮೇಲ್ಮನವಿ ಹೋಗ್ತೇನೆ. ಹೈಕೋರ್ಟ್ ತೀರ್ಪಿನಿಂದ ಮುಖಂಡರು ಬೆಂಬಲಿಗರು ಗಾಬರಿ ಆಗಬೇಕಿಲ್ಲ. ಮಾಲೂರಿಗೆ ಈಗ ಶಾಸಕರು ಯಾರೂ ಇಲ್ಲ ಎಂಬ ಮಂಜುನಾಥ್ ಗೌಡ ಹೇಳಿಕೆಗೆ ಉತ್ತರ, ಶಾಸಕರ ಅಸಿಂಧು ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಜಯವಾಗುವ ನಿರೀಕ್ಷೆ ಇದೆ. ನಾನು ಮಾಲೂರು ತಾಲೂಕಿನ ಜನ ಬೆಳೆಸಿದ ಶಾಸಕ, ನಿಮ್ಮೆಲ್ಲರ ಸಹಕಾರ ಇದೆ ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಅವರು ತಮ್ಮ ಪಾಡಿಗೆ ತಾವು ಕೃಷಿ ಕಾಯಕದಲ್ಲಿ ನಿರತರಾಗಿದ್ದ ರೈತರು. ನೋಡುತ್ತಲೇ ತಮ್ಮ ಮೇಲೆ ಎರಗಿದ ಕರಡಿಯಿಂದ ಈಗ ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರುವಂತಾಗಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಕರಡಿ ದಾಳಿಗೆ ತುತ್ತಾಗಿ ಗಂಭೀರ ಗಾಯಗೊಂಡು ಆಸ್ಪತ್ರೆಯ ಬೆಡ್ ಮೇಲೆ ಚಿಕಿತ್ಸೆ ಪಡೆಯುತ್ತಿರೋದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕುಲ ನಾಗೇನಹಳ್ಳಿಯಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಕರಡಿಯೊಂದು ರೈತ ನರಸಿಂಹರೆಡ್ಡಿ ಮೇಲೆ ದಾಳಿ ಮಾಡಿದೆ. ಟೊಮ್ಯಾಟೊ ತೋಟದಲ್ಲಿ ಕೃಷಿ ಕೆಲಸ ಮಾಡಿಕೊಂಡಿದ್ದ ರೈತ ನರಸಿಂಹರೆಡ್ಡಿ ಮೇಲೆ ಅಟ್ಯಾಕ್ ಮಾಡಿದ್ದು ಮುಖದ ಮೇಲೆ ಗಂಭೀರವಾದ ಗಾಯವಾಗಿದೆ. ರೈತ ನರಸಿಂಹರೆಡ್ಡಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ನಂತರ ಬಾಲಕುಂಟಹಳ್ಳಿ ಗ್ರಾಮದ ಬಳಿ ರೈತ ಕೃಷ್ಣಪ್ಪ ಎಂಬುವವರ ಮೇಲೂ ಕರಡಿ ದಾಳಿ ಮಾಡಿದೆ. ಇದರಿಂದ ರೈತ ಕೃಷ್ಣಪ್ಪ ಎಂಬುವವರು ಗಂಭೀರವಾಗಿ ಗಾಯಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ರೈತರ ಮೇಲೆ ಕರಡಿ ದಾಳಿ ಮಾಡಿದ್ರೆ, ಆತ ಚಿಕ್ಕಬಳ್ಳಾಪುರದ ಗಡಿಗೆ ಹೊಂದಿಕೊಂಡಂತೆ ಇರುವ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ 33 ವರ್ಷದ ರೈತ ರಮೇಶ್ ಎಂಬುವವರ ಮೇಲೆ ಕರಡಿ ದಾಳಿ ಮಾಡಿದೆ. ತೋಟದಲ್ಲಿ ನೀರು ಹಾಯಿಸುತ್ತಿದ್ದ ರಮೇಶ್ ಕರಡಿ ಕಂಡ ಕೂಡಲೇ ಮರವೇರಿದ್ರು. ಬಿಡದ ಕರಡಿ ಮರ ಏರಿ ರೈತ ರಮೇಶ್ ಮೇಲೆ ದಾಳಿ ಮಾಡಿದೆ. ಇದರಿಂದ ರೈತರು ಕರಡಿಗಳ ಸಹವಾಸಕ್ಕೆ ಹೋಗದಂತೆ ಹಾಗೂ ಕರಡಿ ಕಂಡಾಗ ಏನು ಮಾಡಬೇಕು ಏನು ಮಾಡಬಾರದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಮಾಹಿತಿ ನೀಡಿದರು. ಮರಿಗಳ ಜೊತೆ ಕರಡಿಯೊಂದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗಡಿಯ ಅರಣ್ಯ ಜಮೀನುಗಳಲ್ಲಿ ಸಂಚಾರ ಮಾಡ್ತಿದೆ. ಮನುಷ್ಯರು ಎಲ್ಲಿ ತನ್ನ ಮರಿಗಳ ಮೇಲೆ ದಾಳಿ ಮಾಡಬಹುದು ಅಂತ ಕರಡಿ ಕಣ್ಣಿಗೆ ಕಾಣಿಸಿದ ಮನುಷ್ಯರ ಮೇಲೆ ದಾಳಿ ಮಾಡ್ತಿದೆ. ಈ ರೀತಿ ಕರಡಿಗಳು ತೋಟಗಳಲ್ಲಿದ್ದಾಗ ಮುಖಾಮುಖಿಯಾದಾಗ ಆದಷ್ಟು ಶಬ್ದ ಮಾಡ್ದೇ ದೂರದಲ್ಲೇ ಉಳಿದು ಕಾಯಬೇಕು. ಅದು ಹಗಲೊತ್ತಾಗ್ತಿದ್ದಂಗೆ ಅದು ವಾಪಸ್ ಅದು ಅರಣ್ಯಕ್ಕೆ ಹೊರಟೋಗುತ್ತೆ, ಯಾವುದೇ ರೀತಿ ತೊಂದರೆ ಮಾಡಲ್ಲ. ಎಸ್ಪೆಷಲಿ ಅವು ಮರಿಗಳ ಜೊತೆ ಇದ್ದಾಗ ತುಂಬ ಜಾಗರೂಕತೆಯಿಂದ ಇರಬೇಕು.
ಅದು ನೋಡಿದಾಗ ಏನೂ ಇಲ್ಲ, ಶಬ್ದ ಮಾಡ್ದಂಗೆ ದೂರದಲ್ಲಿ ಹೋಗಿ ಸುರಕ್ಷಿತವಾದ ಜಾಗಕ್ಕೆ ಹೋಗಿ ಕಾಯ್ಬೇಕಷ್ಟೆ. ಅದರಷ್ಟಕ್ಕೆ ಅದು ಹೊರಟೋಗುತ್ತೆ. ಅದನ್ನು ಬೆದರಿಸ್ಲಿಕ್ಕೆ ಹೋಗೋದು, ಅದಕ್ಕೆ ಕಲ್ಲು ಹೊಡಿಯೋದು, ಶಬ್ದ ಮಾಡೋದೆಲ್ಲ ಮಾಡಿದಾಗ ಅದು ಮರಿಗಳಿಗೆ ಅಥವಾ ಅದಕ್ಕೇನೆ ತೊಂದರೆ ಉಂಟಾಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಅದು ಬಂದು ಮನುಷ್ಯನ ಮೇಲೆ ದಾಳಿ ಮಾಡಿಬಿಡುತ್ತೆ. ಮುಖಾಮುಖಿ ಆದಾಗ ಆದಷ್ಟು ನಾವು ಸೈಲೆಂಟಾಗಿ ಅದರ ದಾರಿನ ಬಿಟ್ಬಿಟ್ಟು ದೂರಕ್ಕೆ ಹೋಗಿ ಸುರಕ್ಷಿತವಾದ ಪ್ರದೇಶದಲ್ಲಿ ನಿಂತ್ಕೊಂಡು ಕಾಯಬೇಕು. ಅಲ್ಲಿ ಆವಾಗ ಆ ಪ್ರಾಣಿ ಅದರ ಪಾಡಿಗೆ ಅದು ಹೊರಟೋಗುತ್ತೆ. ಕರಡಿ ಕಿತಾಪತಿಯಿಂದ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಕ್ಕಳು ಅಂದ್ರೇನೆ ಹಾಗೆ, ಜಗಳ ಆಡೋದು, ಹಠ ಮಾಡೋದು, ಆಳೋದು ಈ ಎಲ್ಲವೂ ಇದ್ದರೇನೆ ಅವು ಮಕ್ಕಳಾಗಲು ಸಾಧ್ಯ. ಇಂತಹ ಮಕ್ಕಳ ಸಾಮ್ರಾಜ್ಯದಲ್ಲಿ ಹಿರಿಯರೇನಾದರೂ ತಲೆ ಹಾಕಿದರೆ ಏನಾಗಬಹುದು? ಈಗೋ ಈ ರೀತಿ ಪೊಲೀಸ್ ಠಾಣೆ ಸೇರಬಹುದು. ಅರೆ ಇದೇನಿದು ಅಂತೀರಾ? ನಿಜ, ಮಕ್ಕಳ ಜಗಳ ಮನೆವರೆಗೂ ತಂದರೆ ಇದೇ ರೀತಿ ಪೊಲೀಸ್ ಠಾಣೆ ಸೇರೋದು ಗ್ಯಾರಂಟಿ. ಅದೇನು ಅಂತ ತಿಳಿಯೋದಕ್ಕೆ ಈ ಸ್ಟೋರಿ ನೋಡಿ. ವೀಕ್ಷಕರೇ, ಮಕ್ಕಳೆಂದರೆ ಹಠ ಮಾಡೋದು, ಮಕ್ಕಳೆಂದರೆ ಅಳೋದು, ಮಕ್ಕಳೆಂದರೆ ಜಗಳ ಮಾಡೋದು ಅಷ್ಟೇ ಅಲ್ಲ, ತನಗೆ ಇಷ್ಟವಾದ ವಸ್ತು ಮತ್ತೊಬ್ಬರ ಬಳಿ ಇದೆ ಅಂದರೆ ಏನಾದರೂ ಮಾಡಿ ಅದನ್ನು ವಶತೆ ಪಡೆಯುವವರೆಗೂ ನಿದ್ದೆನೇ ಬರಲ್ಲ. ಅದು ಮಗುವಿನ ಮನಸ್ಸು. ಅಂತಹ ಮಕ್ಕಳ ವಿಚಾರದಲ್ಲಿ ಹಿರಿಯರು ನೋಡಿ ನೋಡದಂತೆ ಹೋಗುತ್ತಿರಬೇಕು. ಯಾಕೆಂದರೆ ಅವರು ಮಕ್ಕಳಲ್ವೇ. ಅದನ್ನು ಬಿಟ್ಟು ಮಕ್ಕಳ ವಿಚಾರದಲ್ಲಿ ನೀವೇನಾದರೂ ಮೂಗು ತೂರಿಸಿದ್ದೀರಿ ಅಂದರೆ ಇದೇ ರೀತಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಬೇಕಾಗುತ್ತೆ. ಇಲ್ಲವೇ ಗಾಯಗೊಂಡು ಆಸ್ಪತ್ರೆಯನ್ನೂ ಸೇರಬಹುದು. ಅರೆ ಇದೇನಿದು ಅಂತೀರಾ? ನೀವೇ ನೋಡಿ. ಮಕ್ಕಳ ಜಗಳದ ವಿಚಾರಕ್ಕೆ ಸಂಬಂಧಿಸಿ ಹಿರಿಯರು ಗಲಾಟೆ ಮಾಡಿಕೊಂಡು ಆಸ್ಪತ್ರೆ ಸೇರಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಾಡುದಿಬ್ಬೂರಿನಲ್ಲಿ ನಡೆದಿದೆ. ಹೀಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಹೆಸರು ಪ್ರಕಾಶ್. ಈ ಪ್ರಕಾಶ್ ಎಂಬುವವರ ಮಗ ಮತ್ತು ವೆಂಕಟೇಶ್ ಎಂಬುವವರ ಮಗ ಕಾಡುದಿಬ್ಬೂರು ಗ್ರಾಮದ ಸರ್ಕಾರಿ ಶಾಲೆಯ ಬಳಿ ಆಟ ಆಡುವಾಗ ಗಲಾಟೆ ಮಾಡಿಕೊಂಡಿದ್ದಾರಂತೆ. ವೆಂಕಟೇಶ್ ಮಗ ತಮ್ಮ ಪೋಷಕರಿಗೆ ಗಲಾಟೆ ವಿಷಯ ತಿಳಿಸಿದ್ದಾನೆ. ಮಕ್ಕಳ ಗಲಾಟೆ ಬಿಡು ಎಂದು ಅಷ್ಟಕ್ಕೆ ಸುಮ್ಮನಾಗದ ವೆಂಕಟೇಶ್ ಕುಟುಂಬದವರು ಪ್ರಕಾಶ್ ಕುಟುಂಬದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹಾಗೆ ಅಟ್ಯಾಕ್ ಮಾಡಿದ ವೇಳೆ ಮನಸೋ ಇಚ್ಛೆ ಹೊಡೆದು ಪ್ರಕಾಶ್ ದೌಡೆಗೆ ಬೈಕ್ ಕೀಯಿಂದ ಚುಚ್ಚಿ ಕೈಯಿಂದ ಬಾಯಿ ಸೀಳಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಕ್ಕಳ ಆಟದ ವಿಷಯಕ್ಕೆ ದೊಡ್ಡವರು ಗಲಾಟೆ ಮಾಡಿಕೊಂಡು ಈಗ ಪೊಲೀಸರ ಅತಿಥಿಯಾಗಿರೋದು ಮಾತ್ರ ವಿಪರ್ಯಾಸ. ಪ್ರಕಾಶ್ ಯಾವರು ಏನಾಯಿತು? ಮಕ್ಕಳು ಕಿತ್ಲಾಡಿ ಎಲ್ಲ ಬಂದಿದ್ರು. ಅವ್ರು ಮನೆದಾಗ ಬಂದು ಎಲ್ಲ ಇದು ಮಾಡ್ತಾಯಿದ್ರು. ಬಂದು ಬಿಡಿಸೋಕೆ ಹೋಗಿ ಅಲ್ಲಿ ಬಂದು ಹಂಗೆ ಒಂದು 10 ಜನಗೆ ಒಂದು ಗೋಪಾಲು ಅವ್ರ ಹೆಸರು ಇಬ್ಬರು ಅವರೆಲ್ಲ ಬಂದು ವೆಂಕಟೇಶು ಇನ್ನೊಬ್ಬರು ಬಂದೆಲ್ಲ ಬಿಡಿಸೋ ಅಷ್ಟು ಬಂದು ದೇವರ ಬೆಚ್ಚಿದ್ದೆಲ್ಲ ಬಿಡಿಸ್ತಾ ಇದ್ದೆ. ಹೆಂಗಸೆಲ್ಲ ಬಂದು ಒಂದು 10 ಜನ ಇದ್ರು. 10 ಜನ ಇದಾಗ ಚುಚ್ಚಿಬಿಟ್ಟೆ ಸರ್. ಏನಾಗಿದೆ? ಜಾಸ್ತಿ ಒಳಗೆ ಕಿತ್ತೋಗುತ್ತೆ ಸರ್. ಹಾಂ, ಈಗೇನಾಯ್ತು? ಮಾತಾಡೋಕ್ಕಾಗಲ್ಲ ಸರ್. ಹಾಂ, ಎಷ್ಟು ಸ್ಟಿಚ್ ಬಿದ್ದಿದೆ? 18 ಸರ್. ಬಿಡಿಸ್ತಾ ಇದ್ದೀನಿ. ಬಂದು ಇನ್ನು ಮುಂದೆ ನೆತ್ತಂತ ಇದ್ದೀನಿ. ಬಂದು ಅವ್ರು 4 ಹೆಂಗಸರು ಒಂದು 4 ಜನ ಬಂದು ಬಿಡಿಸ್ತಾ ಇದ್ದೆ. ಬಂದು ಬೀದಾಗ ಅಳ್ತಿದ್ಬಿಟ್ಟಾರೆ ಸರ್. ಮಕ್ಕಳ ಗಲಾಟೆಗೆ ಎಷ್ಟೆಲ್ಲ ಆಯಿತಾ? ಮಕ್ಕಳ ಗಲಾಟೆ ಸರ್. ಹಳೆ ದ್ವೇಷ ಏನಿರಲಿಲ್ವಾ? ಏನಿಲ್ಲ ಸರ್. ಮಕ್ಕಳ ಗಲಾಟೆಗೆ ಬಂದು ಬಿಡಿಸ್ತಾ ಇದ್ದೆ. ಕಾಡಿದ್ರು ನಮ್ಮದು ಮಕ್ಕಳದ್ದು ಗಲಾಟೆ ಅಂತ ಹೇಳ್ಬಿಟ್ಟು ಅದೇನೋ ವೆಂಕಟೇಶ್ ಮಗ ಬಂದು ಇವ್ರ ಮಗನ ಅಂಟಿಸ್ಕೊಂಡು ಓಡಾಡಿ ಬಂದು ಹೊಡ್ಕೊಂಬರ್ತಾಯಿದ್ದಂತೆ. ಇವ್ನು ಮ್ಯಾಗಿಗೆ ಹೊಡ್ಕೊಂಡು ಮಾತಾಡ್ಬೋದು ಅವನಿಗೆ. ಯಾಕೆ ಅಂತೇಳಿ ಅಡ್ಡ ಹೋಗೋಪಟ್ಟಿಗೆ ಲೇಡೀಸ್ ಎಲ್ಲ ಒಂದು 4 ಜನ ಬಂದ್ಬಿಟ್ಟು ಹೋರಾಟ ಮಾಡಿದ್ದಾರೆ. ಇವ್ರು ಮಿಸ್ಸಾಸ್ ಹೋಗೋಪಟ್ಟಿಗೆ ಪಟ್ನ ಹಿಡ್ಕೊಂಡು ಪಟ್ಟಿಗೆಲ್ಲ ಅರ್ಧಾಕಿ ಮುಂದೆ ಇಟ್ಕೊಂಡು ಹೊಡೆದಾಗ ಪಾಪ ಇವ್ನು ಅಡ್ಡ ಹೋಗೋದು. ಆ ಅಡ್ಡ ಹೋಗಿ ಬಿಡಿಸೋಪಟ್ಟಿಗೆ ವೆಂಕಟೇಶು ಮತ್ತು ಗಂಗಾಧರ ಗೋಪಾಲ 3 ಸೇರ್ಕೊಂಡು ಇವ್ನಿಗೆ ಕೀ ಎತ್ಕೊಂಡು ಒಳಗೆ ಹಾಕ್ಬಿಟ್ಟು ಚುಚ್ಚಿಬಿಟ್ಟಾರೆ. ಇದನ್ನು ಇಟ್ಕೊಂಡು ನಾನು ಮತ್ತೆ ಆಗ ಗಲಾಟೆ ಆಗೋದ್ಮೇಲೆ ಪಟ್ಕೊಂಡು ಬಂದೆ. ನಾನು ಮೆಂಬರ್ ಸೆಕ್ರೆಟರಿ ತಮ್ಮ ದೇವರಾಜ ಬಂದರೆ ಬಂದ್ಬಿಟ್ಟು ಆ ಕಡೆ ಈ ಕಡೆ ಬಿಡಿಸ್ಬಿಟ್ಟು ಈ ಕಡೆ ಬಂದು ಈ ಕಡೆ ಇವ್ರು ತಡ್ಕೊಂಬಂದ್ರೆ ಅವ್ರನ್ನ ಆ ಕಡೆ ಕರ್ಕೊಂಡ್ರೆ ಇವ್ನಿಗೆ ಆ ಪಟ್ಟಿ 4 ಜನ ಅಂದ್ಕೊಂಡು
4 ಜನ ಅನ್ಕೊಂಡು ಇದು ಮಾಡೋದು ಸರ್. ಹಳೇದ ವಿಷಯನೇ ಇತ್ತು. ಹಳೆ ದೇಶ ಇಲ್ಲ ಈಗೇನಾಗಿದೆ ಸರ್. ಒಳಗಡೆ ಇದು ಬಾಯಿ ಹಿಂಗೆ ಹಾಕಿ ಕೈ ಹಿಂಗೆ ಹಾಕೋರೆ, ಕೈ ಹಿಂದೆ ಬೀಗ ಹಾಕೊಂಡು ಈ ಕಡೆ ಫುಲ್ ಆಗೋಗ್ಬಿಟ್ಟಿದೆ ಸರ್. ಇದೆಲ್ಲ ಆಗೋಗ್ಬಿಟ್ಟು ಹಾಂ ಫುಲ್ ಗಾಯ ಈಗ ಏನಾಗಿದೆ? ಗಾಯ ಆಗ್ಬಿಟ್ಟಿದೆ, ಒಳಗೆಲ್ಲ ಗಾಯ ಆಗ್ಬಿಟ್ಟಿದೆ. 18 ಸ್ಟಿಚಸ್ ಇದೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಮಕ್ಕಳನ್ನು ಮಕ್ಕಳಾಗಿ ನೋಡಿ, ಮಕ್ಕಳ ಜಗಳದಲ್ಲಿ ಪೋಷಕರು ಎಂಟ್ರಿ ಆಗಬೇಡಿ ಅಂತ. ನೀವೇನಂತೀರಿ? ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈವರೆಗೂ ಇಲ್ಲದ ಕರಡಿ ದಾಳಿ ಇದೀಗ ಆರಂಭವಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ತೋಟಗಳತ್ತ ಹೋಗಲು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿರುವ ಮೀಸಲು ಅರಣ್ಯ ಪ್ರದೇಶದಲ್ಲಿ ಚಿರತೆ, ಕರಡಿ ಸೇರಿದಂತೆ ಕ್ರೂರ ಮೃಗಗಳು ಹೇರಳವಾಗಿದೆಯಾದರೂ ಅವು ಎಂದೂ ಜನರ ಮೇಲೆ ದಾಳಿ ಮಾಡಿರಲಿಲ್ಲ. ಇದೀಗ ಚಿರತೆ ಜೊತೆಗೆ ಕರಡಿಗಳು ಜನರ ಮೇಲೆ ದಾಳಿ ಮಾಡುತ್ತಿದ್ದು ಜನರ ಆತಂಕಕ್ಕೆ ಕಾರಣವಾಗಿದೆ. ಹೌದು, ಮಾನವ ಕಾಡು ನಾಶ ಮಾಡಿ ನಾಡು ಬೆಳೆಸುವ ಪ್ರಯತ್ನ ಆರಂಭಿಸಿದಾಗಲಿಂದಲೂ ಮಾನವ ಮತ್ತು ವನ್ಯಜೀವಿಗಳ ನಡುವೆ ಸಂಘರ್ಷ ಆರಂಭವಾಗಿದೆ. ಮಾನವನ ಆಸೆ ಮಿತಿ ಮೀರಿದಂತೆಲ್ಲ ಈ ಸಂಘರ್ಷ ಉಲ್ಬಣಗೊಂಡು ಹೆಚ್ಚಾಗುತ್ತಲೇ ಇದ್ದು, ಇತ್ತೀಚಿನ ದಿನಗಳಲ್ಲಿ ಗಣಿಗಾರಿಕೆ ಸೇರಿದಂತೆ ಅರಣ್ಯ ನಾಶ ಹೆಚ್ಚಾದ ಪರಿಣಾಮ ಮಾನವ ವನ್ಯಜೀವಿಗಳ ನಡುವಿನ ಸಂಘರ್ಷ ತಾರಕಕ್ಕೇರುತ್ತಿದೆ. ಇದಕ್ಕೆ ಉದಾಹರಣೆಯೇ ಇಂದು ನಡೆದಿರುವ ಕರಡಿ ದಾಳಿಯಾಗಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ವರಲಕೊಂಡ ಬೆಟ್ಟದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿತ್ತು. ಸ್ಥಳೀಯರು ಬಳಸಿದ ಡ್ರೋನ್ ಕ್ಯಾಮೆರಾದಲ್ಲಿ ಚಿರತೆ ಚಲನವಲನಗಳು ದಾಖಲಾಗಿದ್ದು, ಈ ಭಾಗದ ಜನರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿತ್ತು. ಚಿರತೆ ಕಾಣಿಸಿಕೊಂಡ 3 ದಿನಗಳ ನಂತರ ವರಲಕೊಂಡ ಸಮೀಪದ ಗ್ರಾಮವೊಂದರ ರೈತ ದನ ಮೇಯಿಸಲು ಹೋಗುತ್ತಿದ್ದ ವೇಳೆ ಚಿರತೆ ದಾಳಿ ಮಾಡಿ ರೈತನನ್ನು ಗಾಯಗೊಳಿಸಿತ್ತು. ಇದರಿಂದ ರೊಚ್ಚಿಗೆದ್ದ ಸುತ್ತಮುತ್ತಲ ಗ್ರಾಮಸ್ಥರು ದೊಣ್ಣೆಗಳಿಂದ ನುಗ್ಗಿ ಪೊದೆಗಳಲ್ಲಿ ಅಡಗಿದ್ದ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದರು. ಈ ಘಟನೆ ಮಾಸುವ ಮುನ್ನವೇ ಇದೀಗ ಕರಡಿಯೊಂದು ರೈತನ ಮೇಲೆ ದಾಳಿ ಮಾಡಿದೆ. ಕರಡಿ ದಾಳಿಯಿಂದಾಗಿ ರೈತನಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕುಲ ನಾಗೇನಹಳ್ಳಿ ಸಮೀಪ ಘಟನೆ ನಡೆದಿದ್ದು, ನರಸಿಂಹಯ್ಯ ಮತ್ತು ಕೃಷ್ಣಪ್ಪ ಎಂಬುವವರ ಮೇಲೆ ಕರಡಿ ದಾಳಿ ಮಾಡಿದೆ. ನರಸಿಂಹಯ್ಯ ಎಂಬುವವರಿಗೆ ಗಂಭೀರ ಗಾಯಗಳಾಗಿದ್ದು, ಕಣ್ಣು, ಕಿವಿ, ತಲೆಗೆ ತನ್ನ ಚೂಪಾದ ಉಗುರುಗಳಿಂದ ಕರಡಿ ಗಾಯ ಮಾಡಿದೆ. ಏನು ಕರಡಿ ನಮ್ಮ ತೋಟದ ಹತ್ರ ಇದೆ. ಕರಡಿ ಅವರು ಈ ಊರು ಗುರುಕನಾಗೆ ನಡೀತಾವ, ಅಲ್ಲೆಲ್ಲೋ ಅವ್ರನ್ನ ಕಡ್ದು ನಮ್ಮ ತೋಟದ ಕಡೆ ಬಂದ್ಬಿಟ್ಟದೆ. ಎಲ್ಲ ಗಲಾಟೆ ಮಾಡವ್ರೆ. ಅದು ಬಂದ್ಬಿಟ್ಟು ನಾನು ತೋಟದ ಹತ್ರ ಇದ್ದರೆ ಬಾಳೆ ತೋಟದಾಗ ಬಂದದೆ. ಬಾಳೆ ತೋಟದ ಮಗ್ಲಾಗೆ ಇದ್ದೆ ನಾನು. ಬಾಳೆ ತೋಟದ ಮಗ್ಲಾಗೆ ಬಂದಿದ್ದೆ. ಹಿಡ್ಕೊಂಡು ಬಂದು ಕೆಳಕ್ಕೆ ಬೀಳ್ಸ್ಕೊಂಡು ಇದು ಈ ಕೈ ಬಾಯಾಗ ಕಿತ್ಬಿಡ್ತು, ಈ ಕೈ ಉಗುರಾಗ ಪರ್ಚ್ಬಿಡ್ತು, ಕಿರ್ಚ್ಕೊಂಡೆ ಬಿಟ್ಟು ಓಡೋಯ್ತು. ಕಿರ್ಚ್ಕೊಂಡಿದ್ದು ನೋಡಿ ನಮ್ಮ ತೋಟದ ಮಗ್ಲಾಗಿರೋರು ಅವ್ರು ಓಡಿ ಬಂದರು. ಅವ್ರು ಓಡಿ ಬಂದ ಹೊತ್ತಿಗೆ ಅವರು ನೋಡಿದ್ರು ಅದನ್ನು. ನಮ್ಮ ತೋಟದ ಮಗ್ಲಾಗ ಅದು ಮ್ಯಾಲಕ್ಕೆ ಹೋಯ್ತು. ಇಲ್ಲ, ತೋಟದಲ್ಲಿ ಹಸಿ ಬಾಳೆ ತೋಟ ಬೆಳೆದಿರೋ ತೋಟದಲ್ಲಿ ಹಸಿ ಬಂದಿರೋದು. ನಾನು ನೋಡಿದರೆ ನಾನು ಸಿಕ್ಕಿದ್ನ ಓಡೋತಿದ್ದೆ ಆತ. ಬಂದಿದ್ದೆ, ಹಿಂಗೆ ಕೈ ಹಾಕ್ಬಿಡ್ತಪ್ಪ, ಹಿಂಗೆ ಕೈ ಹಾಕಿ ಬೀಳ್ಸ್ಕೊಂಡ್ಬಿಡ್ತು ಕೆಳಕ್ಕೆ. ನೋಡು, ತೋಟದಾಗ ಹಸಿ ಬಂದಿದ್ದ ತಕ್ಷಣನೇ ಕೈ ಹಾಕ್ಬಿಟ್ಟು 2 ಕೈನು ಬೀಳ್ಸ್ಕೊಂಡ್ಬಿಡ್ತಪ್ಪ. ಬೀಳ್ಸ್ಕೊಂಡ್ಬಿಡ್ತು, ಬಂದು ಕೇಳ್ತೆ ಬೀಳ್ಸ್ಕೊಂಡ್ಬಿಡ್ತು. ಒಂದು ಮಣ್ಕಾಳದ ಬುದ ಬಂದು ಕೆಳಗೆ ಬೀಳ್ಸ್ಕೊಂಡು ಕೈ ಈ ಕೈಗೆ ಬಾಯಿ ಹಾಕ್ತು, ಈ ಕೈಗೆ ಉಗುರಾಕ್ತು, ಕಿರ್ಚ್ಕೊಂಡು ಇದಕ್ಕೆ ಬಿಟ್ಟು ಓಡೋಯ್ತು.
ಆ ಕಿತ್ಕೊಂಡಿದ್ದು ನೋಡಿ ಅವ್ರು ನಮ್ಮ ತೋಟದ ಮಗಳಾಗಿರೋರು ಅವ್ರು ಓಡಿ ಬಂದರು. ಅವ್ರು ಓಡಿ ಬಂದು ಇದು ಟವಲ್ ನಂದೇ ಟವಲ್ ಎಲ್ಲ ಸುತ್ತಿದ್ರು. ನಮ್ಮ ತೋಟ ಮಗ್ಲಾಗೆ ಒಂದು ಹಳ್ಳ ಐತೆ, ಆ ಹಳ್ಳದಾಗ ಹಸಿ ಓಡೋಯ್ತು. ಆ್ಯಕ್ಚುಲಿ ಅದು ನರಸಿಂಹರೆಡ್ಡಿ ಅಂತೇಳಿ ಅವರು ಗುರ್ಕಲಾಯನಹಳ್ಳಿ ಅವರು. ಸೊ ಅವ್ರಿಗೇನು ಫಸ್ಟ್ ಏನಾಗಿದೆ, ಅವ್ರದ್ದು ತೋಟ ಅಂದರೆ ಈ ಸ್ವಲ್ಪ ರೆವಿನ್ಯೂ ಲ್ಯಾಂಡಲ್ಲಿ ಅವ್ರ ತೋಟದಲ್ಲಿ ಟೊಮೊಟೊ ಬೆಳೆಯಲ್ಲಿ ಮಾಡ್ತಿದ್ದಾರೆ. ಸೊ ಅಲ್ಲಿಂದ ಒಂದು 4 ಮರಿನೂ ಇತ್ತಂತೆ. ನಮ್ಮ ಹುಡುಗ ಇನ್ನೊಬ್ರಿಗೆ ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊಳ್ಳೋ ಅಷ್ಟೊತ್ತಿಗೆ ಹೇಳಿದ್ರು. ಬಟ್ ಒಂದು ಕರಡಿ ಮಾತ್ರ ಬಂದಿದೆ, ಬಂದು ಅವ್ರನ್ನ ಅಟ್ಯಾಕ್ ಮಾಡಿದೆ. ಅವರೇನೋ ಇದು ಕೆಮಿಕಲನ್ನು ಮಿಕ್ಸ್ ಮಾಡ್ಕೊತಿದ್ದಾರೆ ಅಂತ, ಸ್ಪ್ರೇ ಮಾಡಬೇಕು ಅಂತೇಳಿ. ಫಸ್ಟ್ ಅವ್ರನ್ನ ಅಟ್ಯಾಕ್ ಮಾಡಿದೆ. ಡೈರೆಕ್ಟಾಗಿ ಅಟ್ಯಾಕ್ ಆಗಿರೋದು. ಡೈರೆಕ್ಟಾಗಿ ಅದು ಏನಕ್ಕೆ ಅಟ್ಯಾಕ್ ಆಯಿತು, ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ಅಟ್ಯಾಕ್ ಮಾಡಿದೆ. ಅಟ್ಯಾಕ್ ಮಾಡಿದ ತಕ್ಷಣ ಅವ್ರನ್ನ ಆ ಥರ ಮಾಡಿದೆ. ಸೊ ಅಲ್ಲಿಂದ ಇವರು ಕೂಕೊಂಡಿದ ತಕ್ಷಣ ಎಲ್ಲ ಬಂದು ಅಟ್ಟಿದ್ದಾರೆ. ಅಲ್ಲಿಂದ ಮತ್ತೆ ರೋಡ್ ಕ್ರಾಸ್ ಮಾಡ್ಕೊಂಡ್ಬಂದು ನಮ್ಮ ತೋಟಕ್ಕೆ ಬಂದಿದೆ. ನಮ್ಮ ತೋಟಕ್ಕೆ ಬಂದು ನಮ್ಮ ಚಿಕ್ಕಪ್ಪ ಏನೋ ಅಲ್ಲಿ ಕಾಂಗ್ರೆಸ್ ಗಿಡ ಕೀಳ್ತಾ ಇದ್ರಂತೆ ತೋಟದಲ್ಲಿ. ಕೀಳ್ತಾ ಇರಬೇಕಾದ್ರೆ ಬಂದು ಅಟ್ಯಾಕ್ ಮಾಡಿದೆ. ಇವರು ಅಲ್ಲೇ ಗುರ್ಕಲಾಯನಹಳ್ಳಿ ಡೌನಲ್ಲಿ ಅಪ್ಪಲ್ಲಿ ಒಂದು ತೋಟದಲ್ಲಿ ಮಾಡ್ತಾ ಇರೋದು. ಅವ್ರು ಕೂತ್ಕೊಂಡು ಅವರು ಎಲ್ಲ ಅಟ್ಯಾಕ್ ಮಾಡಿದ್ದು, ಅಂದರೆ ಓಡ್ಸೋಕೆ ಅಷ್ಟೊತ್ತಿಗೆ ಕೆಳಗಡೆ ಬಂದಿದೆ. ರೋಡ್ ಕ್ರಾಸ್ ಮಾಡ್ಕೊಂಡು ಕೆಳಗಡೆ ಬರೋ ಅಷ್ಟೊತ್ತಿಗೆ ಬಾಳೆ ಗಿಡದ ಲಾಸ್ ಬಂದು ನಮ್ಮ ಚಿಕ್ಕಪ್ಪನ ಅಟ್ಯಾಕ್ ಮಾಡಿದೆ. ಎಷ್ಟು ಕಡೆಗೆ ಬಂದು ಅದು ಒಂದೇ ಇವ್ರು ಕಾಣಿಸಿರೋದು. ಬಟ್ 4 ಮರಿನೂ ಇದೆ ಅಂತೇಳಿ ನೋಡಿರೋರು ಹೇಳ್ತಿದ್ದಾರೆ. ಅವರು ನೋಡಿದ್ದಾರೆ, ಅವ್ರು ಕೂಕೊಂಡಿದ್ದಾರೆ ಅಲ್ಗೂ. ಅದು ಓಡ ಬಂದಿದೆ, ಆ ಮರಿಗಳು ಸಿಕ್ಕಿಲ್ಲ. ಆ ಒಂದು ಫ್ರಸ್ಟ್ರೇಷನಿಂದ ಏನೋ ಗೊತ್ತಿಲ್ಲ, ಆ ಥರ ಮಾಡಿದ್ದಾರೆ. ಯಾರ್ಯಾರ ಮೇಲೆ ಯಾವ ಥರ ಅಟ್ಯಾಕ್ ಮಾಡಿದ್ರು? ಅವ್ರ ಮೇಲೆ ಎಲ್ಲ ಪರಿಚಿದೆ. ನರಸಿಂಹರೆಡ್ಡಿ ಅಂತೇಳಿ, ಮತ್ತು ಇನ್ನೊಬ್ರು ಕೃಷ್ಣಪ್ಪ ಅಂತೇಳಿ. ಅವ್ರ ಮೇಲೆ ಅಂದರೆ ಅವ್ರಿಗೆ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಆಗಿದ ತಕ್ಷಣ ಕೈಗೆ ಹಾಕಿದೆ. ಒಂದು 20 ಸ್ಟಿಚಸ್ ಬಿದ್ದಿದೆ. 2 ಕೈಗೂ ಪರಿಚಿದೆ. ಒಂದು ಕೈಗೆ ಬಾಯಿ ಹಾಕಿದೆ, ಇನ್ನೊಂದು ಕೈಗೆ ಪರಿಚಿದೆ. ಅವ್ರಿಗೆ ಫುಲ್ ಕಣ್ಣೆಲ್ಲ ಕಿತ್ಕೊಂಬರೋ ಥರ, ಅಂದರೆ ಸ್ವಲ್ಪ ಏನಾಗಿಲ್ಲ, ಕಣ್ಣೆಲ್ಲ ಏನಾಗಿಲ್ಲ, ಬಟ್ ಫ್ರಾಕ್ಚರ್ ಆಗಿದೆ. ಸ್ವಲ್ಪ ಏನೋ ಆಗಿದೆ, ಇಂಜುರಿ ಆಗಿದೆ. ಬಟ್ ಇವಾಗ ಆಗಲ್ಲ ಇಲ್ಲಿ ಟ್ರೀಟ್ಮೆಂಟ್ ಅಂತೇಳಿ ವಿಕ್ಟೋರಿಯಾಗೆ ಸಜೆಸ್ಟ್ ಮಾಡಿದ್ದಾರೆ ಡಾಕ್ಟ್ರು. ಸೊ ಈಗ ಅವರು ವಿಕ್ಟೋರಿಯಾಗೆ ಕಳಿಸ್ಕೊಡ್ಬೇಕು. ಫಾರೆಸ್ಟ್ ಆಫೀಸರ್ಗೆ ನಾನೇ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಒಂದು 10 ನಿಮಿಷದಲ್ಲೇ ಇಲ್ಲಿಗೆ ಬಂದರು. ಬಂದೆಲ್ಲ ಇದು ನೋಡಿಸಿ ಪಾಪ ಅವ್ರಿಗೆಲ್ಲ ಏನೇನು ಡೈರೆಕ್ಷನ್ಸ್ ಬೇಕೋ ಎಲ್ಲ ಕಂಪ್ಲೀಟ್ಲಿ ಹೇಳಿದ್ದಾರೆ. ಆ್ಯಂಡ್ ಅವ್ರ ಸಜೆಷನ್ನು ಕೊಟ್ಟಿದ್ದಾರೆ. ಫಾರೆಸ್ಟ್ ಕಡೆಯಿಂದ ಅವ್ರು ಕಳಿಸ್ತಾನೆ ಇದ್ದಾರೆ ಒಬ್ಬರನ್ನ, ಅವರ ಎಂಪ್ಲಾಯೀಸ್ನ ಒಬ್ಬರನ್ನ ಕಳಿಸಿ. ಇಂದು ಮುಂಜಾನೆ ಟೊಮ್ಯಾಟೊ ತೋಟಕ್ಕೆ ಔಷಧಿ ಸಿಂಪಡಿಸಲು ರೈತ ತೋಟಕ್ಕೆ ಹೋದ ವೇಳೆ ಪೊದೆಗಳಲ್ಲಿ ಅಡಗಿದ್ದ ಕರಡಿ ರೈತನ ಮೇಲೆ ಏಕಾಏಕಿ ದಾಳಿ ಮಾಡಿದೆ. ಗಾಯಾಳು ರೈತ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು, ಅರಣ್ಯಾಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಜೊತೆಗೆ ಕರಡಿ ದಾಳಿಯ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಒಟ್ಟಿನಲ್ಲಿ ಗಣಿಗಾರಿಕೆಯಿಂದಾಗಿ ವನ್ಯಜೀವಿಗಳು ತೀವ್ರ ಬೆದರುತ್ತಿದ್ದು, ಅವು ಕಾಡು ಬಿಟ್ಟು ನಾಡಿಗೆ ಬರಲು ಪ್ರಮುಖ ಕಾರಣ ಗಣಿಗಾರಿಕೆ ಬ್ಲಾಸ್ಟಿಂಗ್ ಎಂದು ಹೇಳಲಾಗುತ್ತಿದೆ. ಅಲ್ಲದೆ ಕಾಡಂಚಿನಲ್ಲಿ ರೈತರು ವನ್ಯಜೀವಿಗಳಿಗೆ ತೊಂದರೆಯಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವುದು ಮತ್ತೊಂದು ಕಾರಣವಾಗಿದ್ದು, ಇದರಿಂದಾಗಿ ವನ್ಯಜೀವಿಗಳು ಅರಣ್ಯದಿಂದ ನಾಡಿನತ್ತ ಮುಖ ಮಾಡುತ್ತಿವೆ. ಜನರ ಮೇಲೆ ದಾಳಿ ಮಾಡುವ ಯಾವುದೇ ಉದ್ದೇಶ ವನ್ಯಜೀವಿಗಳಿಗೆ ಇರುವುದಿಲ್ಲವಾದರೂ ಏಕಾಏಕಿ ಎದುರಿಗೆ ಮನುಷ್ಯ ಬಂದಾಗ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಚಿರತೆ, ಕರಡಿಯಂತಹ ಪ್ರಾಣಿಗಳು ಮನುಷ್ಯರ ಮೇಲೆ ದಾಳಿ ಮಾಡುತ್ತವೆ ಎಂದು ವನ್ಯಜೀವಿ ತಜ್ಞರು ಹೇಳಿದ್ದಾರೆ. ಈ ರೀತಿ ಕರಡಿಗಳು ತೋಟಗಳಲ್ಲಿದ್ದಾಗ ಮುಖಾಮುಖಿಯಾದಾಗ ಆದಷ್ಟು ಶಬ್ದ ಮಾಡ್ದೇ ದೂರದಲ್ಲೇ ಉಳಿದು ಕಾಯಬೇಕು. ಅದು ಹಗಲೊತ್ತಾಗ್ತಿದ್ದಂಗೆ ಅದು ವಾಪಸ್ ಅದು ಅರಣ್ಯಕ್ಕೆ ಹೊರಟೋಗುತ್ತೆ. ಯಾವುದೇ ರೀತಿ ತೊಂದರೆ ಮಾಡಲ್ಲ. ಎಸ್ಪೆಷಲಿ ಅವು ಮರಿಗಳ ಜೊತೆ ಇದ್ದಾಗ ತುಂಬ ಜಾಗರೂಕತೆಯಿಂದ ಇರಬೇಕು. ಅದು ನೋಡಿದಾಗ ಏನೂ ಇಲ್ಲ, ಶಬ್ದ ಮಾಡ್ದಂಗೆ ದೂರದಲ್ಲಿ ಹೋಗಿ ಸುರಕ್ಷಿತವಾದ ಜಾಗಕ್ಕೆ ಹೋಗಿ ಕಾಯಬೇಕಷ್ಟೇ. ಅದರಷ್ಟಕ್ಕೆ ಅದು ಹೊರಟೋಗುತ್ತೆ. ಅದನ್ನು ಬೆದರಿಸ್ಲಿಕ್ಕೆ ಹೋಗೋದು, ಅದಕ್ಕೆ ಕಲ್ಲು ಹೊಡಿಯೋದು, ಶಬ್ದ ಮಾಡೋದೆಲ್ಲ ಮಾಡಿದಾಗ ಅದು ಮರಿಗಳಿಗೆ ಅಥವಾ ಅದಕ್ಕೇನೆ ತೊಂದರೆ ಉಂಟಾಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಅದು ಬಂದು ಮನುಷ್ಯನ ಮೇಲೆ ದಾಳಿ ಮಾಡಿಬಿಡುತ್ತೆ. ಮುಖಾಮುಖಿ ಆದಾಗ ಆದಷ್ಟು ನಾವು ಸೈಲೆಂಟಾಗಿ ಅದರ ದಾರಿನ ಬಿಟ್ಬಿಟ್ಟು ದೂರಕ್ಕೆ ಹೋಗಿ ಸುರಕ್ಷಿತವಾದ ಪ್ರದೇಶದಲ್ಲಿ ನಿಂತ್ಕೊಂಡು ಕಾಯಬೇಕು. ಅಲ್ಲಿ ಆವಾಗ ಆ ಪ್ರಾಣಿ ಅದರ ಪಾಡಿಗೆ ಅದು ಹೊರಟೋಗುತ್ತೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ಮತ್ತು ಜನರ ಮಧ್ಯೆ ಸಂಘರ್ಷ ಆರಂಭವಾಗಿದ್ದು, ಇದು ತಾರಕಕ್ಕೇರುವ ಮುನ್ನವೇ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸಂಘರ್ಷಕ್ಕೆ ಕಡಿವಾಣ ಹಾಕುವ ಕುರಿತು ಚಿಂತನೆ ನಡೆಸಿ ಪರಿಹಾರ ಸೂಚಿಸಬೇಕಿದೆ. ಇಲ್ಲವಾದಲ್ಲಿ ಈ ಸಂಘರ್ಷ ಮತ್ತಷ್ಟು ಉಲ್ಬಣಗೊಂಡು ಪರಿಸ್ಥಿತಿ ಕೈ ಮೀರುವ ಆತಂಕ ಇದ್ದು, ಅರಣ್ಯಾಧಿಕಾರಿಗಳು ಕೂಡಲೇ ಈ ಸಮಸ್ಯೆ ಪರಿಹಾರಕ್ಕೆ ಗಮನ ಹರಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೀದರ್ನಲ್ಲಿ ಮಲತಾಯಿಯಿಂದಲೇ ದಾರುಣ ಅಂತ್ಯ ಕಂಡ ಬಾಲಕಿಯ ಸಾವಿನ ವಿಡಿಯೋ ಇದೀಗ ಬಹಿರಂಗವಾಗಿದ್ದು, 3ನೇ ಮಹಡಿಯಿಂದ ಬಾಲಕಿಯನ್ನ ತಳ್ಳುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿದೆ.
ಬೀದರ್ನಲ್ಲಿ ಟೆರೆಸ್ ಮೇಲೆ ಆಟವಾಡುತ್ತಿದ್ದ ಪುಟ್ಟ ಬಾಲಕಿ ಶಾನವಿಯನ್ನು ಮಲತಾಯಿಯೇ ಕೆಳಗೆ ತಳ್ಳಿ ಕೊಲೆ ಮಾಡಿರುವುದು ಇದೀಗ ಸಿಸಿಟಿವಿ ವಿಡಿಯೋಗಳಿಂದ ಬಹಿರಂಗವಾಗಿದೆ. ಬೀದರ್ ನಗರದಲ್ಲಿ ಘಟನೆ ನಡೆದಿದ್ದು, ಮಲತಾಯಿ ರಾಧಾ ಕೃತ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಕ್ರೂರಿ ತಾಯಿಯ ಕೃತ್ಯದ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಛೀಮಾರಿ ಹಾಕುತ್ತಿದ್ದಾರೆ. ಮಗುವನ್ನು ಆಟ ಆಡಿಸುವ ನೆಪದಲ್ಲಿ ಟೆರೆಸ್ ಮೇಲೆ ಕರೆದೊಯ್ದು ಕೆಳಗೆ ತಳ್ಳಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಗುವಿಗೆ ಆಟ ಆಡಿಸುವ ನೆಪದಲ್ಲಿ ಕುರ್ಚಿ ಮೇಲೆ ಹತ್ತಿಸಿದ ಕ್ರೂರಿ ತಾಯಿ ಬಳಿಕ ಕೆಳಗೆ ತಳ್ಳಿರುವುದು ಸೆರೆಯಾಗಿದೆ. ಮಗುವನ್ನು ಕುರ್ಚಿ ಮೇಲೆ ಹತ್ತಿಸಿ ಯಾರಿಗೂ ಕಾಣದಂತೆ ಟೆರೆಸ್ ಮೇಲೆ ಓಡಾಡಿದ್ದ ಮಲತಾಯಿ ರಾಧಾ ಮಗುವನ್ನ ತಳ್ಳಿ ಅವಸರದಲ್ಲೇ ಮನೆಯೊಳಗೆ ಹೋಗಿರುವ ವಿಡಿಯೋ ಸಿಕ್ಕಿದೆ. ಮಲತಾಯಿ ರಾಧಾ ಓಡಾಡುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಕ್ರೂರಿ ತಾಯಿಯ ಕೃತ್ಯ ಬಯಲಾಗಲು ಕಾರಣವಾಗಿದೆ. ಆಗಸ್ಟ್ 27ರಂದು ಘಟನೆ ನಡೆದಿದ್ದು, ಇದೊಂದು ಅಚಾತುರ್ಯದಿಂದ ನಡೆದ ಘಟನೆ ಎಂದೇ ಭಾವಿಸಲಾಗಿತ್ತು. ಆದರೆ ಬಾಲಕಿಯನ್ನು ಕುರ್ಚಿಯ ಮೇಲೆ ಹತ್ತಿಸಿ ಬಳಿಕ ಅಲ್ಲಿಂದ ಕೆಳಗೆ ತಳ್ಳಿದ ಮಲತಾಯಿ ರಾಧಾ ಕೃತ್ಯ ಎಸಗಿ ರೂಮ್ ಒಳಗೆ ಹೋಗಿ ಮಲಗಿದ್ದಳು. ಸೆಪ್ಟೆಂಬರ್ 12ರಂದು ನೆರೆಮನೆಯವರು ಸಿಸಿಟಿವಿ ವಿಡಿಯೋ ಕಳುಹಿಸಿದಾಗ ಮಲತಾಯಿ ಕೃತ್ಯ ಬಯಲಾಗಿದ್ದು, ಗಾಂಧಿಗಂಜ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಗುವನ್ನು ಕೊಂದ ಮಲತಾಯಿ ರಾಧಾ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನೀವೇನಾದ್ರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ.
ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ಕಡ್ಡಾಯವಾಗಿ 60% ಕನ್ನಡದಲ್ಲಿರಬೇಕು ಎಂಬ ಸರ್ಕಾರದ ಆದೇಶವಿದ್ದರೂ ಕೆಲ ಅಂಗಡಿ ಮಾಲೀಕರು ಪಾಲಿಸುತ್ತಿಲ್ಲ. ಮತ್ತೆ ಕೆಲವೆಡೆ ಪ್ರಶ್ನಿಸಿದರೆ ದೌರ್ಜನ್ಯಕ್ಕೂ ಮುಂದಾಗುತ್ತಿದ್ದಾರೆ. ಪಟ್ಟಣವಷ್ಟೇ ಅಲ್ಲದೆ ತಾಲೂಕಿನಾದ್ಯಂತ ಅಂಗಡಿ ಮುಗ್ಗಟ್ಟುಗಳ ನಾಮಫಲಕಗಳನ್ನು ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರಬೇಕು ಎಂದು ಕಾರವಾರ ತಾಲೂಕು ಘಟಕದ ಅಧ್ಯಕ್ಷ ಕೆಎಂ ಹರೀಶ್ ಆಗ್ರಹಿಸಿದರು. ಬಾಗೇಪಲ್ಲಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮತ್ತು ಪುರಸಭೆ ಕಚೇರಿಗಳಲ್ಲಿ ಮಂಗಳವಾರ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ಕಡ್ಡಾಯ ಕನ್ನಡ ನಾಮಫಲಕ ಅಳವಡಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಕರವೇ ಅಧ್ಯಕ್ಷ ಹರೀಶ್, ಕನ್ನಡ ನೆಲದಲ್ಲಿ ಕನ್ನಡ ಭಾಷೆ ಕಡೆಗಣೆಯನ್ನು ಸಹಿಸುವುದಿಲ್ಲ. ಇಂಗ್ಲಿಷ್ ನಾಮಫಲಕಗಳ ವಿರುದ್ಧ ನಮ್ಮ ಸಮರ. ನಾವು ಕನ್ನಡ ಉಳಿವಿಗಾಗಿ ಯಾವ ಮುಲಾಜಿಗೂ ಜಗ್ಗುವುದಿಲ್ಲ. ನಾಮಫಲಕದಲ್ಲಿ ಕನ್ನಡ ಭಾಷೆ ಮೇಲ್ಭಾಗದಲ್ಲಿ ಪ್ರದರ್ಶಿತವಾಗುವಂತೆ ಹಾಗೂ ಅನ್ಯ ಭಾಷೆಯು ಕೆಳಭಾಗದಲ್ಲಿರಬೇಕು. ಹಾಗೆಯೇ ಅಕ್ಷರಗಳು ದೊಡ್ಡದಾಗಿರುವಂತೆ ಅಳವಡಿಸಬೇಕು ಎಂದರು. ಮನವಿಯನ್ನು ಕೊಟ್ಟಿದ್ದೀವಿ. ಇದು 60% ಕಡ್ಡಾಯವಾಗಿ ಕನ್ನಡ ನಾಮಫಲಕ ಇರಬೇಕಂತೇಳಿ ರಾಜ್ಯ ಸರ್ಕಾರ 2 ವರ್ಷಗಳ ಹಿಂದೆ ಆದೇಶನ ಹೊರಡಿಸಿದ್ರು ಕೂಡ ಇಲ್ಲಿರೋಂಥ ಒಂದಷ್ಟು ಅಂಗಡಿ ಮುಗ್ಗಟ್ಟುಗಳವರು ಇಲ್ಲಿವರೆಗೂ ಕೂಡ ನಾಮಫಲಕವನ್ನು ಬದಲಾವಣೆ ಮಾಡಿದೆ. ಕೇಳದವರ ಮೇಲೆ ದೌರ್ಜನ್ಯ ಮಾಡುತ್ತೇನೆ ಅವರೆಲ್ಲ ಕೂಡ ಇತ್ತೀಚೆಗೆ ಮಾಡ್ತಾ ಇದ್ದರಿಂದ ಇದು ಸರ್ಕಾರ ಮಾಡಬೇಕಾದ ಕೆಲಸ. ಆದ್ದರಿಂದ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇವತ್ತು ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಈಗಾಗಲೇ ತಹಸೀಲ್ದಾರ್ ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಆದಷ್ಟು ಶೀಘ್ರವಾಗಿ ಒಂದು ಸಭೆ ಕರೆದು ಅಧಿಕಾರಿಗಳಿಗೆ ಗಮನಕ್ಕೆಲ್ಲ ತಂದು ಇದರ ಬಗ್ಗೆ ಏನು ಕ್ರಮ ತಗೊಳ್ಬೇಕಾದ್ರೆ ತಗೊಳ್ಳೋಕ್ಕೆ ಮಾಡಿಕೊಡ್ತೀವಿ ಅಂತೇಳಿ ಈಗಾಗಲೇ ಅವರು ಆದೇಶವನ್ನು ಮಾಡಿದ್ದಾರೆ. ಪುರಸಭೆ ವ್ಯಾಪ್ತಿಯ ಎಲ್ಲ ಉದ್ದಿಮೆ ಅಂಗಡಿಗಳ ನಾಮಫಲಕಗಳು ಪ್ರಧಾನವಾಗಿ ಕನ್ನಡದಲ್ಲಿ ಇರಬೇಕು. ತಪ್ಪಿದ್ದಲ್ಲಿ ಅಂತಹ ಯಾವುದೇ ನಾಮಫಲಕಗಳಿದ್ದರೆ ನಿಯಮಾನುಸಾರ ದಂಡ ವಿಧಿಸಿ ತೆರವುಗೊಳಿಸಿ ಉದ್ದಿಮೆಗಳ ಉದ್ದಿಮೆ ಪರವಾನಗಿಗಳನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ತಾಲೂಕಿನಾದ್ಯಂತ ಕನ್ನಡದಲ್ಲಿ 60% ನಾಮಫಲಕ ಅಳವಡಿಕೆ ಆದೇಶ ಪಾಲನೆ ಆಗುವವರೆಗೂ ಹೋರಾಟ ಮುಂದುವರಿಯಲಿದೆ. ಮುಂಬರುವ ನವೆಂಬರ್ ತಿಂಗಳೊಳಗೆ ಕಡ್ಡಾಯವಾಗಿ ಕನ್ನಡ ಭಾಷೆಯ ಸಾರ್ವಭೌಮತ್ಯ ಮೆರೆಯಬೇಕೆಂದರು. ನಂತರ ತಹಸೀಲ್ದಾರ್ ಮನೀಷಾ ಮಹೇಶ್ ಎನ್ ಪತ್ರಿ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿ ಪಟ್ಟಣದ ಎಲ್ಲೆಡೆ ಕನ್ನಡ ನಾಮಫಲಕಗಳ ಜೋಡಣೆಗೆ ಕ್ರಮ ಕೈಗೊಳ್ಳಲು ಕೋರಿದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮೈಸೂರಿನ ದಸರಾ ವೈಭವ ಪರಂಪರೆ ನವರಾತ್ರಿಯ 9 ದಿನಗಳ ದುರ್ಗಾದೇವಿಯ ರೂಪಗಳು ಮಹಿಷಾಸುರನ ಸಂಹಾರ ದಸರಾ ಮಹೋತ್ಸವದ ಅಂಗವಾಗಿ ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ 6ನೇ ದಿನ ನಡೆದ ಯುವ ಸಂಭ್ರಮದಲ್ಲಿ ಮೈಸೂರಿನ ದಸರಾ ಪರಂಪರೆ ಮೈಸೂರಿನ ಸಾಂಸ್ಕೃತಿಕ ಮೆರುಗನ್ನ ವಿದ್ಯಾರ್ಥಿಗಳು ಅನಾವರಣಗೊಳಿಸಿದರು. ಮೈಸೂರಿನ ಕರುಣಾಮಯಿ ಫೌಂಡೇಶನ್ ವಿದ್ಯಾರ್ಥಿಗಳು ನವದುರ್ಗಿಯ ನೃತ್ಯ ಪ್ರದರ್ಶಿಸಿದರೆ ಮೈಸೂರಿನ ಸಾತಗಳಿ ವಿಶ್ವಭಾರತಿ ಹಾಗೂ ಮೇಲ್ಕೋಟೆ ಸರ್ಕಾರಿ ಪದವಿ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ದಸರಾ ವೈಭವವನ್ನು ವೇದಿಕೆಯಲ್ಲಿ ಅನಾವರಣಗೊಳಿಸಿದರು. ಎಚ್ಡಿ ಕೋಟೆ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಸಾಮಾಜಿಕ ನ್ಯಾಯ, ಬಿಳಿಕೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರೈತರು ಕೃಷಿ ಚಟುವಟಿಕೆ,
ತೆರಕಣಾಂಬಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ತೆರಕಣಾಂಬಿ ಕಾಲೇಜಿನ ವಿದ್ಯಾರ್ಥಿಗಳು ಸುದ್ದಿ ಮತ್ತು ಆಹಾರ ಧಾನ್ಯಗಳು ಕುರಿತು ನೃತ್ಯ ಪ್ರದರ್ಶಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು. ಇನ್ನು ಮೈಸೂರಿನ ವಿವೇಕಾನಂದ ನಗರದ ಮೈತ್ರಿ ಚಾರಿಟಬಲ್ ಟ್ರಸ್ಟ್ನ ವಿಶೇಷಚೇತನ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಕರ್ನಾಟಕ ವೈಭವದಲ್ಲಿ ಮಹದೇಶ್ವರ ಗುಣಗಾನ, ಯಕ್ಷಗಾನ, ಹುಲಿವೇಷ ನೃತ್ಯಕ್ಕೆ ಪ್ರೇಕ್ಷಕ ಸಮೂಹ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಹುರಿತುಂಬಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ರೇಷ್ಮೆ ನೇಯುವವರ ವಸತಿ ಗೃಹಗಳು, ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಸಂಬಂಧಿಸಿದ 30 ಗುಂಟೆ ಜಮೀನು ಖಾಸಗಿ ವ್ಯಕ್ತಿಗಳು ಕಬಳಿಕೆ ಮಾಡಿದ್ದಾರೆ ಎಂದು ನೇಕಾರರ ಸಂಘದ ಕಾರ್ಯದರ್ಶಿ ಜಯಗಣೇಶ್ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದ್ಲೂರು ಗ್ರಾಮದಲ್ಲಿ ಮಾತನಾಡಿದ ನೇಕಾರ ಸಂಘದ ಅಧ್ಯಕ್ಷ ಜಯಗಣೇಶ್ ಅವರು, ಸರ್ಕಾರದಿಂದ ಯದ್ಲೂರು ಗ್ರಾಮದ ಸರ್ವೆ ನಂಬರ್ 117ರಲ್ಲಿ 30 ಗುಂಟೆ ಜಮೀನು ನೇಕಾರರಿಗೆ ಮಂಜೂರಾಗಿದ್ದು, ಆ ಜಮೀನಿನಲ್ಲಿ ಯದ್ಲೂರು ಮುನಿರಾಮಯ್ಯ ಎಂಬುವವರು ಕಬಳಿಕೆ ಮಾಡಿದ್ದಾರೆ. ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ನ್ಯಾಯ ದೊರೆತಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಂಜೂರಾಗಿರುವ ಜಮೀನು ಬಿಡಿಸಿಕೊಡಬೇಕೆಂದು ಮನವಿ ಮಾಡಿದ್ರು. ನಮಗೆ ನಮ್ಮ ಸರ್ಕಾರದಿಂದ ಅಂದರೆ ನೇಕಾರ ಇದರಿಂದ ನಮಗೆ ಇದು ಮನೆಗಳಿಗೋಸ್ಕರ ಮಂಜೂರಾಗಿರೋ ಜಮೀನಲ್ಲಿ SK ಮುನಿರಾಮಯ್ಯ ಅನ್ನೋರು ಅತಿಕ್ರಮ ಮಾಡಿ ಮನೆ ಕಟ್ಕೊಂಡಿದ್ದಾರೆ. ಆದ್ರೂ ಇರೋ ಜಾಗಕ್ಕೆಲ್ಲ ನಂದೆ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಕಾಪಿ ಮಾಡಿಸ್ಕೊಂಡು ಸುಮ್ಮನೆ ನಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು ನಮ್ಮ ಯಲ್ದೂರು ಪೊಲೀಸ್ ಸ್ಟೇಷನಲ್ಲಿ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಬಂದು ಹೋದ್ರೂ ಮತ್ತೆ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡಿ ಏನಾರ ಕೇಳಕ್ಕೆ ಹೋದರೆ ತಂದೆ ಮಗ ಇಬ್ಬರು ಸೇರಿ ಕಲ್ಲುಗಳಿಟ್ಕೊಂಡು ಹೊಡೆಯಕ್ಕೆ ಬರ್ತಾರೆ, ಮುಚ್ಚಿಗಳಿಟ್ಕೊಂಡು ಹೊಡೆಯಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನಮಗೆ ಭಯ ಬಿದ್ದು ನಾವು ಅಲ್ಲಿ ಹೋಗೋಕ್ಕೂ ಆಗ್ತಾ ಇಲ್ಲ, ಜನರಿಗೆ ಸೌಕರ್ಯ ಮಾಡೋಕ್ಕೂ ಆಗ್ತಾ ಇಲ್ಲ. ಸ್ಥಳೀಯ ಮಂಜುನಾಥ್ ಮಾತನಾಡಿ, ಮನೆಗಳಿಗೆ ಹೋಗಲು ವ್ಯವಸ್ಥಿತವಾದ ರಸ್ತೆ ಕಿತ್ತು ಹಾಕಿ ಮುನಿರಾಮಯ್ಯ ಕಲ್ಲು ನೆಟ್ಟಿದ್ದಾರೆ. ಒಂದು ಕಡೆ ಕಲ್ಲುಗಳು, ಮತ್ತೊಂದು ಕಡೆ ವಿದ್ಯುತ್ ಕಂಬ ಇದೆ. ಇದರಿಂದ ಪ್ರತಿದಿನ ಓಡಾಡಲು ತೊಂದರೆಯಾಗುತ್ತಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದ್ದು, ಪ್ರತಿನಿತ್ಯ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ದುರ್ವಾಸನೆಯಿಂದ ಪರದಾಡುವ ಸ್ಥಿತಿ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಸಾರ್ವಜನಿಕರು ಬದುಕುತ್ತಿದ್ದೇವೆ. ಕೂಡಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗಮನ ಹರಿಸಿ ಸ್ವಚ್ಛತೆ ಮಾಡಬೇಕೆಂದು ಮನವಿ ಮಾಡಿದರು. ಯಲ್ದೂರು ಗ್ರಾಮದ ರಸ್ತೆ, ಸಂತೋಪಿನ ರಸ್ತೆ ಮತ್ತು ನೀರು ಕಾಲುವೆ ಎಲ್ಲ ತುಂಬ ಗಲೀಜಾಗಿರೋದ್ರಿಂದ ನಮಗೆಲ್ಲ ಜ್ವರಗಳು ಬರೋದು, ಸೊಳ್ಳೆಗಳ ಕಾಟ, ಮಕ್ಕಳಿಗೆ, ಮರಿಗಳಿಗೆ, ಜನಗಳಿಗೆ ಎಲ್ಲ ತೊಂದರೆ ಆಗ್ತಾಯಿದೆ. ದಯಮಾಡಿ ಪಂಚಾಯಿತಿ ಕಡೆಯಿಂದ, PDO ಕಡೆಯಿಂದ ಸ್ವಚ್ಛಗೊಳಿಸಬೇಕಾಗಿ ವಿನಂತಿ. ರಸ್ತೆ ಅಗಲೀಕರಣ ಮಾಡಿಕೊಟ್ಟು
ನಮಗೆ ರಸ್ತೆಗೆ ಯಾವುದೇ ಕಾರಣಕ್ಕೂ ಅಡ್ಡಿ ಇಲ್ದಿರ ಎಲ್ಲರದ್ದು ಒಂದು ಸ್ವಲ್ಪ ತೊಂದರೆಗಳನ್ನ ಕ್ಲಿಯರ್ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇವೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಎಲ್ಲರೂ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಪೌಷ್ಟಿಕ ಆಹಾರ ಸೇವಿಸಬೇಕು. ಮನೆಯಲ್ಲಿಯೇ ಮಾಡಿದ ಅಡುಗೆ, ಹಣ್ಣು, ಹಸಿ ತರಕಾರಿ ಹೆಚ್ಚು ಸೇವಿಸಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ವೈ ಹುಣಸೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು, ನೆರವು ಹಾಗೂ ಪೌಷ್ಟಿಕ ಆಹಾರ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು, ವಿದ್ಯಾರ್ಥಿಗಳು ದೈಹಿಕವಾಗಿ ಬೆಳೆಯುತ್ತಿರುವ ಹಂತದಲ್ಲಿದ್ದು, ಈ ಹಂತದಲ್ಲಿ ಹಸಿ ತರಕಾರಿ, ಸೊಪ್ಪು, ಹಣ್ಣು ಹಾಗೂ ಮನೆಯಲ್ಲೇ ತಯಾರಿಸಿದ ಸಮತೋಲಿತ ಪೌಷ್ಟಿಕ ಆಹಾರ ಸೇವಿಸುವುದು ಮುಖ್ಯ. ಹೊರಗೆ ಬೀದಿ ಬದಿ ತಯಾರಿಸುವ ಜಂಕ್ ಫುಡ್, ಕರಿದ ಮಸಾಲೆ ಪದಾರ್ಥಗಳ ಸೇವನೆ ತ್ಯಜಿಸಬೇಕೆಂದರು. ತರಕಾರಿಗಳು, ಹಸಿರು ತರಕಾರಿಗಳು, ಪಲ್ಯ, ಸೊಪ್ಪು ಎಲ್ಲ ಇವುಗಳನ್ನ ಕೂಡ ನಿಮ್ಮ ಜೀವನದ ಒಂದು ಭಾಗ ಆಗಿ ನೀವು ಬಳಸೋದಾದ್ರೆ ನೀವು ಚೆನ್ನಾಗಿ ದೈಹಿಕವಾಗಿ ಬೆಳಿತೀರಾ. ಅದ್ರ ಜೊತೆಗೆ ನಿಮ್ಮ ಬುದ್ಧಿಮಟ್ಟ ಅನ್ನೋದು ಕೂಡ ಚೆನ್ನಾಗಿ ಆಗುತ್ತೆ. ಈ ಥರ ವಸ್ತುಗಳನ್ನ ಬಳಸ್ಬೇಕು. ಆವಾಗಲೇ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗ್ತೀರಾ. ಓದಿದ್ದು ತಲೆಗತ್ತಿದ್ದು ಎಕ್ಸಾಮಲ್ಲಿ ಬರೀತೀರಾ. ಎಕ್ಸಾಮಲ್ಲಿ ಚೆನ್ನಾಗಿ ಬರೆದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಆರೋಗ್ಯ ಕೈಕೊಟ್ಟರೆ ಉತ್ತಮ ಶಿಕ್ಷಣ, ಜ್ಞಾನ ಪಡೆಯಲು ಸಾಧ್ಯವಾಗುವುದಿಲ್ಲ. ಇದರಿಂದ ನಿಮ್ಮ ಭವಿಷ್ಯ ಮುಸುಕಾಗಲಿದೆ. ಉತ್ತಮ ಪೌಷ್ಟಿಕ ಆಹಾರ ಸೇವಿಸಿ ಉತ್ತಮ ಆರೋಗ್ಯದೊಂದಿಗೆ ಉತ್ತಮ ಬದುಕು ನಿಮ್ಮದಾಗಲಿ ಎಂದರು. ಮೊಬೈಲ್ ಬಳಕೆ ಮಿತವಾಗಿರಲಿ. ಅಧ್ಯಯನ ಹಾಗೂ ಜ್ಞಾನಾರ್ಜನೆಗಾಗಿ ಮಾತ್ರ ಮೊಬೈಲ್ ಬಳಕೆ ಇರಲಿ ಎಂದು ಕಿವಿ ಮಾತು ಹೇಳಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿದ್ಯಾ ವಸ್ತ್ರದ್ ಮಾತನಾಡಿ, ಮಗುವಿಗೆ ಬೆಳವಣಿಗೆ ಹಂತದಲ್ಲಿ ಉತ್ತಮ ಸಮತೋಲಿತ ಪೌಷ್ಟಿಕ ಆಹಾರ ನೀಡಿದರೆ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢ ಬೆಳವಣಿಗೆ ಆಗಲಿದೆ. ಇದು ಉತ್ತಮ ಆರೋಗ್ಯಯುತ ಬದುಕಿಗೆ ನಾಂದಿ ಹಾಡಲಿದೆ ಎಂದರು. ಸರ್ ಹೇಳಿದಂಗೆ ಈಗಿನ ಮಕ್ಕಳು ಬೇಗ ಆಕರ್ಷಿತರ. ಅದರಲ್ಲೂ ಶಾಲೆಗಳ ಅಕ್ಕಪಕ್ಕನೇ ಡಬ್ಬಿ ಅಂಗಡಿಗಳಿರ್ತವೆ. ಕಲರ್ ಪ್ಯಾಕೆಟ್ಸ್ ಹಾಕಿರ್ತಾರೆ, ಕುರ್ಕುರೆ, ಲೇಸು, ಚಾಕ್ಲೇಟ್ಸು ಅಂತೆಲ್ಲ. ಸೊ ಅದಕ್ಕೆ ಬೇಗ ಆಕರ್ಷಿತರಾಗ್ತೀವಿ ನಾವು. ಸೊ ಅದೆಲ್ಲ ತಿನ್ನೋದ್ರಿಂದ ನಮಗೆ ಆರೋಗ್ಯ ಬರೋದಿಲ್ಲ. ಈ ಸಲದ ಪೋಷಣ ಮಾಸಾಚರಣೆ ಘೋಷವಾಕ್ಯ ಅಂದ್ರೆ ರೈಟ್ ನ್ಯೂಟ್ರಿಷನ್ ಹೆಲ್ದಿ ಲೈಫ್. ರೈಟ್ ನ್ಯೂಟ್ರಿಷನ್ ಹೆಲ್ದಿ ಲೈಫ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಕ್ಕಳು, ತಾಯಂದಿರ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಲಿದ್ದು, ಈ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಈವರೆಗೂ ಮಕ್ಕಳ ಪೋಷಣೆಯಲ್ಲಿ ತಾಯಂದಿರ ಪಾತ್ರಕ್ಕೆ ಮಾತ್ರ ಹೆಚ್ಚು ಒತ್ತು ನೀಡಲಾಗುತ್ತಿತ್ತು. ಆದರೆ ಇದೀಗ ತಾಯಿ ಜೊತೆಗೆ ತಂದೆಯೂ ಮಗುವಿನ ಬೆಳವಣಿಗೆಯಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತಾರೆ ಎಂದು ಮನಗಂಡು ಪುರುಷರಲ್ಲೂ ಈ ಬಗ್ಗೆ ಜಾಗೃತಿ ಮೂಡಿಸಿ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ವಿವಿಧ ರೀತಿಯ ಹಸಿರು ತರಕಾರಿ, ಸೊಪ್ಪು, ಹಣ್ಣುಗಳು, ಅಂಗನವಾಡಿ ಕಾರ್ಯಕರ್ತೆಯರು ಮನೆಯಲ್ಲಿ ತಯಾರಿಸಿದ ವಿವಿಧ ರೀತಿಯ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಿ ಎಲ್ಲರಿಗೂ ವಿತರಿಸಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ರೈತರು ಡೇರಿಗೆ ಗುಣಮಟ್ಟದ ಹಾಲು ಪೂರೈಸುವ ಮೂಲಕ ಡೇರಿಯ ಅಭಿವೃದ್ಧಿ ಜೊತೆಗೆ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಹಿರೇಬಿದನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಡಿಎನ್ ವೆಂಕಟರೆಡ್ಡಿ ಹೇಳಿದರು. ಗೌರಿಬಿದನೂರು ನಗರದ ಹಿರೇಬಿದನೂರು ಹಾಲು ಡೇರಿ ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ವೆಂಕಟರೆಡ್ಡಿ, ಹಾಲು ಒಕ್ಕೂಟದಿಂದ ಸಿಗುವ ಸೌಲಭ್ಯಗಳನ್ನು ರೈತರು ಸದುಪಯೋಗ ಪಡೆದು ರೈತರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. 2024-25ನೇ ಸಾಲಿನಲ್ಲಿ ಡೇರಿ 5.20 ಲಕ್ಷ ರೂಪಾಯಿಗಳಷ್ಟು ಲಾಭ ಪಡೆದಿದ್ದು, ರೈತರಿಗೆ 3.21 ಲಕ್ಷ ಬೋನಸ್ ನೀಡಲಾಗಿದೆ. ಸರ್ಕಾರದಿಂದ 13.45 ಲಕ್ಷ ಪ್ರೋತ್ಸಾಹಧನ ನೆರವಾಗಿ ರೈತರ ಖಾತೆಗಳಿಗೆ ಜಮೆಯಾಗಲಿದೆ. ಪ್ರತಿನಿತ್ಯ 830 ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು, ರೈತರು ತಮ್ಮ ರಾಸುಗಳ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು.
ರೈತರು ಒಳ್ಳೆಯ ಹಾಲನ್ನ ಗುಣಮಟ್ಟವನ್ನು ಹಾಕಿ ನಮ್ಮ ಸಹಕಾರ ಸಂಘದ ಗೌರವವನ್ನು ಉಳಿಸಬೇಕಾದ್ರೆ ಮೊದಲ ಕಾರ್ಯ ಮುಂದೆ ರೈತರು ಯಾವಾಗ ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡ್ತೀರೋ ಆವಾಗ ಈ ಒಂದು ಸೊಸೈಟಿಯ ಈ ಸಹಕಾರ ಸಂಘದ ಗೌರವ ಹೆಚ್ಚಿನದಾಗಿ ನಮ್ಮ ಹಿರೇಬೇಕರು ಒಳ್ಳೆ ಎತ್ತರ ತರಬೇಕು ಅಂತ ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಉಪವ್ಯವಸ್ಥಾಪಕ ಡಾಕ್ಟರ್ ಸಿ ನರೇಂದ್ರ ಸಿದ್ದಣ್ಣ ಬೂದಿಹಾಳ್ ಮಾತನಾಡಿ, ಒಕ್ಕೂಟದಿಂದ ರಾಸುಗಳಿಗೆ ವಿಮಾ ಸೌಲಭ್ಯ ಕಲ್ಪಿಸಲಾಗಿದ್ದು ಪ್ರತಿ ರೈತರು ತಮ್ಮ ರಾಸುಗಳಿಗೆ ವಿಮೆಯನ್ನು ಕಡ್ಡಾಯವಾಗಿ ಮಾಡತಕ್ಕದ್ದು. ರೈತರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ವಿದ್ಯಾರ್ಥಿ ವೇತನ ಹಾಗೂ ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ವಸತಿ ಸೌಲಭ್ಯವನ್ನು ಉಚಿತವಾಗಿ ಮಾಡಲಾಗಿದೆ ಎಂದರು. ಗೌರಿಬಿದನೂರು ತಾಲೂಕಿನಿಂದ ಪ್ರತಿನಿತ್ಯ 1.15 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು, ಈಗಾಗಲೇ ಕೆಲವು ಕಡೆಗಳಲ್ಲಿ ಬಿಎಂಸಿ ಸ್ಥಾಪಿಸಲಾಗಿದೆ. ಹಿರೇಬಿದನೂರು ಡೈರಿಯಲ್ಲೂ ಶೀಘ್ರದಲ್ಲಿಯೇ ಬಿಎಂಸಿ ಸ್ಥಾಪಿಸಲಾಗುವುದು. ಇದರಿಂದ ಹಾಲು ಶೇಖರಣೆ ಜೊತೆಗೆ ಗುಣಮಟ್ಟ ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಒಂದು ಸಂಘ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೆಯಪ್ಪ ಅಂತಂದ್ರೆ 10%, ಮಿನಿಮಮ್ 8% ಆದ್ರೂ ವ್ಯಾಪಾರ ಲಾಭ. ನಾವು ಒಂದು ವರ್ಷದಲ್ಲಿ ಒಂದು ಕೋಟಿ ಬಿಸ್ನೆಸ್ ಮಾಡಿದ್ರೆ ವ್ಯಾಪಾರ ಲಾಭ ಒಂದು 8 ಕೋಟಿ 10 ಲಕ್ಷ ತನಕ ಆಗಿದ್ರೆ ನಾವು ಸಂಘ ಚೆನ್ನಾಗಿ ನಡೀತಿದೆ ಅಂತ ನಾವು ಭಾವಿಸ್ತೀವಿ. ಆಲ್ಮೋಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ರೆ 11.9% ಇದೆ. ಅಂದ್ರೆ ತುಂಬಾ ಚೆನ್ನಾಗಿ ಅತ್ಯುತ್ತಮ ನಡ್ಕೊಂಡು ಹೋಗ್ತಾ ಇದೆ ಅಂತ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ನಂಜನಗೂಡು ಪಟ್ಟಣದ ಕಲ್ಲಹಳ್ಳಿ ಪ್ರದೇಶ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 80 ಲಕ್ಷ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ನಂಜನಗೂಡು ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಸಾಕಷ್ಟು ದಿನಗಳಿಂದ ಪಟ್ಟಣದ ನಿವಾಸಿಗಳಿಂದ ಬಸ್ ನಿಲ್ದಾಣ ಮತ್ತು ಆಟೋ ಶೆಲ್ಟರ್ಗಳ ನಿರ್ಮಾಣ ಬೇಡಿಕೆ ಇತ್ತು. ಜನರಿಗೆ ಅನುಕೂಲವಾಗುವಂತೆ ಇಂದು ಭೂಮಿ ಪೂಜೆ ನೆರವೇರಿಸಲಾಗಿದೆ. ಮುಖ್ಯಮಂತ್ರಿಗಳು ಈ ವರ್ಷ ನಂಜನಗೂಡು ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ನೀಡಿದ್ದಾರೆ ಎಂದರು. ಪ್ರದೇಶದಲ್ಲಿ ಹಲವಾರು ಗ್ರಾಮಗಳು ಹಾಗೆ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯವಾಗಿ ನಮ್ಮ ಶಾಸಕರ ಅನುದಾನದಲ್ಲಿ ನೂತನವಾಗಿ ಬಸ್ ಶೆಲ್ಟರ್ ನಿರ್ಮಾಣ ಹಾಗೆ ಆಟೋ ಶೆಲ್ಟರ್ಸ್ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಕಲ್ಲಳ್ಳಿಯಲ್ಲಿ ಒಂದು ಬಸ್ ಶೆಲ್ಟರ್ ಕಾಮಗಾರಿಗೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಇನ್ನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ನಡೆಯುತ್ತಿವೆ. ಒಂದೇ ದಿನ 80 ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ನಂಜನಗೂಡು ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಶಾಸಕರ ನಿಧಿಯಿಂದ ಅನುದಾನ ನೀಡಿದ್ದೇನೆ. ನಂಜನಗೂಡು ಸಮಗ್ರ ಅಭಿವೃದ್ಧಿಗೆ ಸಹಾಯ ನೀಡುವಂತೆ ನಗರದ ಪ್ರಮುಖ ನಾಯಕರು ಮನವಿ ಮಾಡಿದರು ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದ ತಮ್ಮ ನಿವಾಸದಲ್ಲಿ ಇಂದು ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಸೇವೆಯ ಮೂಲಕ ಪ್ರಧಾನಿ ಜನ್ಮದಿನ ಆಚರಿಸಲು ತೀರ್ಮಾನಿಸಲಾಗಿದೆ. ಸೇವಾ ಪಾಕ್ಷಿಕದ ಮೂಲಕ 15 ದಿನಗಳ ಆಚರಣೆ ನಡೆಯಲಿದ್ದು, ಪ್ರತಿದಿನ ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುವುದು. ಯುವಕರು, ಮಹಿಳೆಯರಿಗೆ ಕ್ರೀಡೆಯಲ್ಲಿ ಸಬಲೀಕರಣದ ಕಾರ್ಯಕ್ರಮಗಳು ನಡೆಯಲಿವೆ. ಆರೋಗ್ಯದ ವಿಚಾರದಲ್ಲಿಯೂ ಜಾಗೃತಿ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಜಿಲ್ಲೆಯಲ್ಲಿ ಗೌರಿಬಿದನೂರು, ಮಂಚೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ ಜೈಭೀಮ್ ಹಾಸ್ಟೆಲ್ನಿಂದ ಮ್ಯಾರಥಾನ್ ಓಟ ಆರಂಭವಾಗಲಿದ್ದು, ಈ ಓಟದಲ್ಲಿ ವಿದ್ಯಾರ್ಥಿಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅದೇ ರೀತಿಯಲ್ಲಿ ವಾಕಥಾನ್ ಓಟ ನಡೆಯಲಿದ್ದು, ಓಟ ಮತ್ತು ನಡಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಪೀಳಿಗೆ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಪ್ರಧಾನಿಗಳ ಪ್ರತಿ ಹೆಜ್ಜೆಯೂ ದೇಶದ ಭವಿಷ್ಯಕ್ಕಾಗಿ ಇಡುತ್ತಿದ್ದಾರೆ. ಹಾಗಾಗಿ ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಬೇಕು ಎಂದು ಕೋರಿದರು. ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬವನ್ನು ಕೂಡ ನಾವು ಸೇವೆ ಮಾಡೋದ್ರ ಮೂಲಕ ಅವರಿಗೆ
ಈ ಹುಟ್ಟುಹಬ್ಬದ ಆಚರಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ 15 ದಿವಸಗಳ ಕಾಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸೇವಾ ಒಂದು ಪಕ್ಷಕ ಅಂತೇಳಿ ಇದನ್ನು ನಾವು ಮಾಡ್ತಾಯಿದ್ದೀವಿ, ಪಕ್ಷಿಕೆಯನ್ನು ಮಾಡ್ತಾಯಿದ್ದೀವಿ. ಪ್ರತಿ ದಿವಸ ಒಂದೊಂದು ಕ್ಷೇತ್ರದಲ್ಲಿ, ಅದು ಯುವಕರಿಗೆ ವಿಶೇಷವಾಗಿ ಕ್ರೀಡೆಗಳಲ್ಲಿ ಪ್ರೋತ್ಸಾಹ ಮಾಡುವಂಥದ್ದು, ಮಹಿಳೆಯರಿಗೆ ಕ್ರೀಡೆಯಲ್ಲಿ ಸಬಲೀಕರಣ ಮಾಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಮತ್ತು ಆರೋಗ್ಯ ವ್ಯವಸ್ಥೆಗಳಲ್ಲಿ ಅವ್ರಿಗೋಸ್ಕರ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ನಾಳೆನೇ 2 ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟರ್ನ ಬಹುಶಃ ಪ್ರಧಾನಮಂತ್ರಿಗಳು ಅಲ್ಲಿಂದ ಮಾತನಾಡೋರಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಾನು ಈಗಾಗಲೇ ನಮ್ಮ ಗೌರಿಬಿದನೂರು ಮಂಚೇನಹಳ್ಳಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಇವತ್ತು ಅದನ್ನು ಆಯೋಜನೆ ಮಾಡಿದ್ದೀವಿ. ಬೆಂಗಳೂರು ಗ್ರಾಮಾಂತರದಲ್ಲಿ ವಿಜಯಪುರ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಹಾಗಾಗಿ ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಸಂಪೂರ್ಣ ವಿವರಗಳನ್ನು ನಾನು ಮತ್ತೆ ಒದಗಿಸ್ತೀನಿ. ಈ 15 ದಿನಗಳಲ್ಲಿ ನಾವೇನು ಮಾಡ್ತೀವಿ. 2024ರ ಲೋಕಸಭಾ ಚುನಾವಣೆ ವೇಳೆ ತಮ್ಮ ಮುಖಂಡರ ಮನೆಯಲ್ಲಿ ಹಣ ಸಿಕ್ಕಾಗ ಅದು ನನ್ನದೇ ಹಣ ಅಂತ ನನ್ನ ವಿರುದ್ಧ ದೂರು ದಾಖಲಿಸಲಾಗಿತ್ತು. ಇಂದು ತೀರ್ಪು ಬಂದಿದ್ದು ನನಗೂ ಆ ಹಣಕ್ಕೂ ಸಂಬಂಧವಿಲ್ಲ ಅಂತ ತೀರ್ಪು ನೀಡಲಾಗಿದೆ. ಅಧಿಕಾರಿಗಳು ಸಿಲುಕಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೈಕೋರ್ಟ್ ಹೇಳಿದೆ. ನ್ಯಾಯದೇವತೆಯ ಮೇಲೆ ನನಗೆ ನಂಬಿಕೆ ಇದೆ. ಕೋರ್ಟಿನ ತೀರ್ಪು ಸ್ವಾಗತಿಸುತ್ತಿದ್ದೇನೆ. ದುರುದ್ದೇಶದಿಂದ ಕೆಲ ಶಕ್ತಿಗಳು ನನ್ನನ್ನು ರಾಜಕೀಯವಾಗಿ ಮುಗಿಸಲು ಹುನ್ನಾರ ಮಾಡುತ್ತಿದ್ದರು. ಅದು ಸಫಲವಾಗಲಿಲ್ಲ. ಧರ್ಮಕ್ಕೆ ಜಯವಿದೆ ಎಂಬುದು ಇಂದು ಸಾಬೀತಾಗಿದೆ ಎಂದರು. ನನಗೆ ಗೊತ್ತಾಯಿತು, ನನ್ನ ಚುನಾವಣೆಯಲ್ಲಿ ನಮ್ಮ ಯಾರ್ದೋ ಮುಖಂಡರ ಮನೆಯಲ್ಲಿ ಹಣ ಸಿಕ್ಕಿದ್ದಾಗ ಅದು ನನ್ನದೇ ಅಂತೇಳಿ ಚುನಾವಣೆಯಲ್ಲಿ ಇವರು ಜನರಿಗೆ ಕೊಡಲಿಕ್ಕೆ ಮಾಡಿದ್ದಾರೆ ಅಂತೇಳಿ ನನ್ನ ಮೇಲೆ ಕೇಸನ್ನು ಹಾಕಿ, ITಯಲ್ಲಿ ಕೇಸ್ ಹಾಕಿ ಕೋರ್ಟಿಗೆಲ್ಲ ತಗೊಂಡು ಹೋಗಿ, ಅದು ಕಳೆದ 14 ತಿಂಗಳಲ್ಲಿ ಕೋರ್ಟಲ್ಲಿ ಇತ್ತು. ಇವತ್ತು ಅಂತಿಮವಾದಂಥ ಆದೇಶ ಆಗಿದೆ ಅಂತ ನಮ್ಮ ಲಾಯರ್ ಫೋನ್ ಮಾಡಿ ಹೇಳಿದ್ದಾರೆ. ಸುದೀರ್ಘವಾಗಿ ಒಂದು ಜಡ್ಜ್ಮೆಂಟ್ ಬಂದಿದೆ. ನನಗೂ ಆ ಹಣಕ್ಕೂ ಸಂಬಂಧ ಇಲ್ಲ ಮತ್ತು ಇವರು ತಪ್ಪಿನಿಂದ ಅಧಿಕಾರಿಗಳು ಇವರಿಗೆ ಸಿಲುಕಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಇವರಿಗೂ ಈ ಹಣಕ್ಕೂ ಡಾಕ್ಟರ್ ಸುಧಾಕರ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಇವತ್ತು ಹೈಕೋರ್ಟ್ ಆದೇಶ ಮಾಡಿದೆ. ನಾನು ಈಗಾಗಲೇ ಹೇಳಿದ್ದೇನೆ, ನ್ಯಾಯದೇವತೆಯಲ್ಲಿ ನನ್ನ ನಂಬಿಕೆ ಇದೆ. ಹಾಗಾಗಿ ಇವತ್ತು ಈ ಆದೇಶಕ್ಕೆ ತಲೆಬಾಗ್ತೇನೆ ಮತ್ತು ನಾನು ಸ್ವಾಗತ ಮಾಡ್ತೇನೆ. ನಾನು ಅವತ್ತು ಹೇಳಿದ್ದೆ, ಅವರು ನಮ್ಮ ಮುಖಂಡರು, ನಮ್ಮ ಹಿರಿಯ ನಾಯಕರಷ್ಟೇ. ಅವ್ರ ಮನೆ ಅವರು ಭಾಳ ಆರ್ಥಿಕವಾಗಿ ಭಾಳ ಚೆನ್ನಾಗಿರುವಂಥವ್ರು ಗೋವಿಂದಪ್ಪನವರು. ಹಾಗಾಗಿ ದುರುದ್ದೇಶದಿಂದ ಕೆಲವು ಕುದ್ರ ಶಕ್ತಿಗಳು ಇದರಲ್ಲಿ ನನ್ನನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಹುನ್ನಾರವನ್ನು ಮಾಡಿದರು. ಅದು ಸಫಲ ಆಗಲಿಲ್ಲ, ಆಗೋದೂ ಇಲ್ಲ. ಧರ್ಮ ಇರೋ ಕಡೆನೇ ಅವಾಗಲೂ ಕೂಡ ಜಯ ಇರ್ತದೆ ಅಂಥೇಳಿ ಮತ್ತೊಮ್ಮೆ ಇದು ಸಾಬೀತಾಗಿದೆ ಅಂತ ಇವತ್ತು 2 ಆದೇಶಗಳು, ಒಂದು ಮಾಲೂರು, ಇನ್ನೊಂದು ಪ್ರಕರಣದಲ್ಲಿ ನನ್ನ ವಿಷಯ, 2 ಕೂಡ ಇವತ್ತು ಆದೇಶಗಳು ಧರ್ಮವನ್ನು ಎತ್ತಿ ಹಿಡಿದಿದೆ. ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಹೊರಬಂದಿದ್ದೇನೆ. ನನ್ನ ವಿರುದ್ಧ ಅಪಪ್ರಚಾರ ಮಾಡಿ ಮತ ಕಡಿಮೆ ಮಾಡಲು ಪ್ರಯತ್ನ ಮಾಡಿದರು. ಆದರೆ ವಿರೋಧಿಗಳ ಮಾತು ಜನತೆ ನಂಬಲಿಲ್ಲ. ದಾಖಲೆ ಪ್ರಮಾಣದ ಮತ ನೀಡಿ ನನ್ನನ್ನು ಗೆಲ್ಲಿಸಿದ್ದಾರೆ. ಜನರ ತೀರ್ಪು ನನ್ನ ಪರವಾಗಿ ಅಂದೇ ಬಂತು. ಕೋರ್ಟಿನ ತೀರ್ಪು ಇಂದು ಬಂದಿದೆ. ಇದಕ್ಕೆ ನ್ಯಾಯಾಲಯಕ್ಕೆ ಮತ್ತು ಕ್ಷೇತ್ರದ ಜನತೆಗೆ ನಾನು ಆಭಾರಿಯಾಗಿದ್ದೇನೆ ಎಂದು ಸುಧಾಕರ್ ಹೇಳಿದರು. ಇನ್ನು ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಈಗಿನ ಕಾಂಗ್ರೆಸ್ ಶಾಸಕರು, ಕೋಮುಲ್ ಅಧ್ಯಕ್ಷರೂ ಆಗಿರುವ ನಂಜೇಗೌಡ ಅವರ ಆಯ್ಕೆ ಅಸಿಂಧು ಎಂದು ಹೈಕೋರ್ಟ್ ಹೇಳಿದೆ. ಜೊತೆಗೆ 4 ವಾರಗಳ ಸಮಯ ಚುನಾವಣಾಧಿಕಾರಿಗಳಿಗೆ ನೀಡಲಾಗಿದೆ.
4 ವಾರಗಳ ಅವಧಿಯಲ್ಲಿ ಸರಿಯಾದ ರೀತಿಯಲ್ಲಿ ಮತ ಎಣಿಕೆ ಮಾಡಿ ಅಲ್ಲಿ ಗೆದ್ದಿರುವ ಅಭ್ಯರ್ಥಿಯನ್ನು ಶಾಸಕರನ್ನಾಗಿ ಮಾಡಬೇಕು ಎಂದು ಕೋರ್ಟ್ ಆದೇಶಿಸಿದೆ. ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಎಂಬುದು ಇದರಿಂದ ಸಾಬೀತಾಗಲಿದೆ. ಸಂವಿಧಾನ ವಿರೋಧಿ ಶಕ್ತಿಗಳು ಅಧಿಕಾರ ಬರಲಿದೆ ಎಂದು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಯಾವುದೇ ವಿಡಿಯೋ ಮಾಡದೆ ಮತ ಎಣಿಕೆ ಮಾಡಿರುವುದಕ್ಕೆ ಇಂದು ಕೋರ್ಟ್ ಚಾಟಿ ಬೀಸಿದೆ ಎಂದರು. ಅಂದಿನ ಜಿಲ್ಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ಮಾಡಲಾಗಿದೆ. ಕಾಂಗ್ರೆಸ್ನವರು ಇವಿಎಂ ಮೂಲಕ ಗೆದ್ದು ಇವಿಎಂ ಸರಿಯಿಲ್ಲ, ಬ್ಯಾಲೆಟ್ ಪೇಪರ್ಗೆ ಹೋಗಬೇಕು ಎನ್ನುತ್ತಿದ್ದಾರೆ. ಇವಿಎಂನಲ್ಲೇ ಎಷ್ಟು ಮೋಸ ಮಾಡಿರುವ ಕಾಂಗ್ರೆಸ್ನವರು ಬ್ಯಾಲೆಟ್ ಪೇಪರ್ನಲ್ಲಿ ಇನ್ನೆಷ್ಟು ಮೋಸ ಮಾಡಲಿದ್ದಾರೆ? ಹಿಂದಿನಿಂದಲೂ ರಾಜಕಾರಣದಲ್ಲಿ ವಾಮ ಮಾರ್ಗದಿಂದ ಗೆದ್ದಿರೋದು ಕಾಂಗ್ರೆಸ್ನವರೇ ಹೆಚ್ಚು. ಬ್ಯಾಲೆಟ್ ಪೇಪರ್ ಇದ್ದಾಗ ಇದು ನಡೆಯುತ್ತಿತ್ತು. ಇವಿಎಂ ಬಂದ ಮೇಲೆ ಪಾರದರ್ಶಕವಾಗಿ ನಡೆಯುತ್ತಿದೆ. ನಿಯಮ ಬಾಹಿರವಾಗಿ ಮಾಡಿದ್ದರೂ ಹೈಕೋರ್ಟ್ ಪುನರ್ ಎಣಿಕೆ ಮಾಡಲು ಆದೇಶ ನೀಡಿದೆ. ಅಂದು ಸತ್ಯ ಎಂಬುದು ತಿಳಿಯಲಿದೆ ಎಂದರು. ಇನ್ನು ಮಾಲೂರು ಕ್ಷೇತ್ರದಲ್ಲಿ ಮಂಜುನಾಥ ಗೌಡರಿಗೆ ಮಾಲೂರಿನ ಜನತೆ ಆಶೀರ್ವಾದ ಮಾಡಿರುವ ವಿಶ್ವಾಸ ನನಗೆ ಇದೆ. ಮರು ಎಣಿಕೆಯಲ್ಲಿ ಮಂಜುನಾಥ ಗೌಡರು ಶಾಸಕರಾಗಿ ಆಯ್ಕೆಯಾಗಲಿದ್ದು ಅವಳಿ ಜಿಲ್ಲೆಯಲ್ಲಿ ಮತ್ತೊಂದು ಸಂಖ್ಯೆ ಬಿಜೆಪಿಗೆ ಸಿಗಲಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದರು. ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರು ಮಾಲೂರಿನಲ್ಲಿ ಈಗಿನ ಕಾಂಗ್ರೆಸ್ ಶಾಸಕರು ಮತ್ತು ಕೋಮುಲ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮಾನ್ ನಂಜೇಗೌಡರು ಅವರು ಚುನಾಯಿತರಾಗಿ ಏನು ಆಯ್ಕೆ ಆಗಿದ್ರು ಅದನ್ನು ಅಸಿಂಧು ಮಾಡಿದ್ದಾರೆ. ಅದನ್ನು ಅಸಿಂಧು ಮಾಡಿ 4 ವಾರಗಳ ಸಮಯ ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಆಯುಕ್ತರು ಕೊಟ್ಟಿದ್ದಾರೆ. 4 ವಾರದ ಒಳಗಡೆ ಸರಿಯಾದಂಥ ರೀತಿಯಲ್ಲಿ ಮತ ಎಣಿಕೆ ಮಾಡಿ ಪುನರ್ ಮತ ಎಣಿಕೆ ಮಾಡಿ ಯಾರು ನಿಜವಾದಂಥ ವ್ಯಕ್ತಿ ಅಲ್ಲಿ ಗೆದ್ದಿದ್ದಾರೆ ಅವರನ್ನು ಶಾಸಕರನ್ನಾಗಿ ಮಾಡಬೇಕು, ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ಮೊದಲನೇದಾಗಿ ಈ ಒಂದು ಪ್ರಜಾಪ್ರಭುತ್ವ ಉಳಿಯುತ್ತೆ, ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ, ಪ್ರಜಾಪ್ರಭುತ್ವವನ್ನು ಯಾರೂ ಕೂಡ ಸಂವಿಧಾನ ವಿರೋಧಿ ಶಕ್ತಿಗಳು ಏನು ಅಧಿಕಾರ ಇನ್ನೇನು ಬಂದೇ ಬಿಡುತ್ತೆ ಅಂತೇಳಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಯಾವುದೇ ವಿಡಿಯೋ ಮಾಡದಿರ ಆ ಸಂದರ್ಭದಲ್ಲಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನೀವೇನಾದ್ರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಕೊಡುಗೆ ಅಪಾರವಾದುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಚಾಮರಾಜನಗರದ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ನಡೆದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನು ಸರ್ಕಾರದಿಂದಲೇ ನಡೆಯಬೇಕು ಎಂದು ಮನವಿ ಮಾಡಿದ್ದೆ. ರಾಜ್ಯಾದ್ಯಂತ ಸರ್ಕಾರದಿಂದ ಜಯಂತಿ ನಡೆಯುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಜನಾಂಗದ ಪರವಾಗಿ ಧನ್ಯವಾದ ಹೇಳುವುದಾಗಿ ತಿಳಿಸಿದರು. ರಾಜ್ಯದಲ್ಲೇ ನಮ್ಮ ಸಮಾಜದಿಂದ ಮುಖ್ಯಮಂತ್ರಿಯಾಗಿ ಎಸ್ ಬಂಗಾರಪ್ಪ, ಡಾಕ್ಟರ್ ರಾಜ್ಕುಮಾರ್ ಉನ್ನತ ಸ್ಥಾನದಲ್ಲಿದ್ದವರು ಎಂದರು. ಜೆಡಿಎಸ್ ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬೀದರ್ ಜಿಲ್ಲಾ ಪ್ರವಾಸ ಕೈಗೊಂಡು ಜಿಲ್ಲೆಯಲ್ಲಿ ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳ ವೀಕ್ಷಣೆ, ನೊಂದ ಸಂತ್ರಸ್ತರ ಭೇಟಿ, ನೆರೆ ಪರಿಹಾರ ಕಾರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಜೆಡಿಎಸ್ ಮುಖಂಡರು, ಕಾರ್ಯಕರ್ತರೊಂದಿಗೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಮರಕಲ್, ಅಲಿಯಂಬರ್, ಇಸ್ಲಾಂಪುರ, ಜಾಂಪಾಡ್ ಗ್ರಾಮಗಳ ರೈತರ ಜಮೀನುಗಳಿಗೆ ಮಂಗಳವಾರ ಬೆಳಿಗ್ಗೆ ಭೇಟಿ ನೀಡಿ ನಿಂತಿರುವ ನೀರಿನಲ್ಲೇ ತೆರಳಿ ಬೆಳೆ ಹಾನಿ ಪರಿಶೀಲನೆ ನಡೆಸಿ ಅಲ್ಲಿದ್ದ ರೈತರಿಂದ ಮಾಹಿತಿ ಪಡೆದರು. ನಂತರ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಬೀದರ್ ಜಿಲ್ಲೆಯಲ್ಲಿ 80,000 ಹೆಕ್ಟೇರ್ ಕೃಷಿ ಪ್ರದೇಶ ಹಾನಿಯಾಗಿದೆ. ಬೀದರ್, ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ, ಸೋಯಾ, ಉದ್ದು, ಹೆಸರು, ಹತ್ತಿ ಕೂಡ ಬೆಳೆಯುತ್ತಾರೆ. ತೊಗರಿ ಬೆಳೆಗಾರರಿಗೆ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಶಾಸಕ KY ನಂಜೇಗೌಡ ಆಯ್ಕೆ ಅಸಿಂಧು ಎಂದ ಹೈಕೋರ್ಟ್. ಆದೇಶಕ್ಕೆ ತಡೆ ನೀಡಿದ ನ್ಯಾಯಾಲಯ, ಅಸಿಂಧು ಮಾಡಿರೋದು ನೋವು ತಂದಿದೆ ಎಂದ ನಂಜೇಗೌಡ. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದಲ್ಲಿ ಒಂದೇ ದಿನ ರೈತರ ಮೇಲೆ ಕರಡಿ ದಾಳಿ. 3 ಗ್ರಾಮಗಳಲ್ಲಿ ರೈತರ ಮೇಲೆ ದಾಳಿ ನಡೆಸಿದ ಕರಡಿ ಆತಂಕದಲ್ಲಿ ತೋಟಗಳಿಗೆ ಹೋಗಲು ಭಯಭೀತರಾಗಿರೋ ರೈತರು. ಮಕ್ಕಳ ಜಗಳದಲ್ಲಿ ಮೂಗು ತೂರಿಸಿದ ಪೋಷಕರು ಪೊಲೀಸ್ ಠಾಣೆಗೆ. ಕ್ಷುಲ್ಲಕ ವಿಚಾರಕ್ಕೆ ನಡೆದ ಮಕ್ಕಳ ಜಗಳದಲ್ಲಿ ಹಿರಿಯರು ಭಾಗಿ,
ಕೆಲವರು ಆಸ್ಪತ್ರೆಗೆ, ಇನ್ನು ಹಲವರು ಪೊಲೀಸ್ ಠಾಣೆಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಆರಂಭವಾಯಿತು ಮಾನವ ವನ್ಯಜೀವಿ ಸಂಘರ್ಷ. ತೋಟಕ್ಕೆ ಹೋಗಿದ್ದ ರೈತರ ಮೇಲೆ ಕರಡಿ ದಾಳಿಯಲ್ಲಿ ಗಾಯಗೊಂಡ ರೈತನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.